ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವನಿಗೆ ವಸುದೀಶ ಕಪಿಲೆ ಸಿದ್ಧ ಮಲ್ಲಿಕಾರ್ಜುನ. ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಇಲ್ಲಿ ನೆರೆದ ಎಲ್ಲ ಶರಣ ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿ. ಅಂತರ್ಜಾಲದಲ್ಲಿ ನೋಡ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಸಹಿತ ಶರಣಗಳನ್ನು ಸಲ್ಲಿಸ್ತಾ, ಇವತ್ತಿನ ವಚನ ಚಿಂತನೆ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕೆ ಆಗಮಿಸ್ತಕ್ಕಂಥ ಡಾಕ್ಟರ್ ಶಂಭು ಹೆಗಡಾಳ್ ಅವರಿಗೂ ಸಹಿತ ಸ್ವಾಗತ ಕೋರ್ತಾ ಇವತ್ತಿನ ಕಾರ್ಯಕ್ರಮವನ್ನು ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ವಚನ ಪ್ರಾರ್ಥನೆಯನ್ನು ಕೃಷ್ಣಮೂರ್ತಿ ಕಟ್ಟಿಮನಿ ಕುಮಾರ್ ಅವರು ನಡೆಸಿಕೊಡ್ಲಿಕ್ಕೆ ವಿನಂತಿ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೋಡೆ ಎನ್ನೊಡೆಯನ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ. ಒಡೆಯಂಗೊಡಲ ತೋರಿ ಎನ್ನ ಬಡತನವ ವಿನಯಿಸುವೆ. ಒಡೆಯ ಮಹಾದಾನಿ ಕೂಡಲ ಸಂಗಮ, ಒಡೆಯ ಮಹಾದಾನಿ ಕೂಡಲ ಸಂಗಮ, ದೇವರಿಗೆ ಶರಗೊಡ್ಡಿ ಬೇಡುವೆ. ನಾ ದೇವರಿಗೆ ಶರಗೊಡ್ಡಿ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ನರವಿಂದದೊಳಗೆನ್ನ ಹುಲುಗಿಳಿಯ ಮಾಡಿ, ನರವಿಂದದೊಳಗೆನ್ನ ಹುಲುಗಿಳಿಯ ಮಾಡಿ, ಭಕ್ತಿಯಂಬ ಪಂಜರದೊಳಗಿಕ್ಕಿ, ಭಕ್ತಿಯಂಬ ಪಂಜರದೊಳಗಿಕ್ಕಿ, ಸಲಹು ಕೂಡಲ ಸಂಗಮ ದೇವಾ, ಸಲಹು ಕೂಡಲ ಸಂಗಮ ದೇವಾ, ಸಲಹು ಕೂಡಲ ಸಂಗಮ ದೇವಾ. ನರವಿಂದದೊಳಗೆನ್ನ ಹುಲುಗಿಳಿಯ ಮಾಡಿ, ನರವಿಂದದೊಳಗೆನ್ನ ಹುಲುಗಿಳಿಯ ಮಾಡಿ, ಹುಲುಗಿಳಿಯ ಮಾಡಿ, ಹುಲುಗಿಳಿಯ ಮಾಡಿ. ಸುಶ್ರಾವ್ಯವಾಗಿ ವಚನ ಪ್ರಾರ್ಥನೆಯನ್ನು ಮಾಡಿದಂಥ ಕುಮಾರ್ ಕೃಷ್ಣಮೂರ್ತಿ ಕಟ್ಟಿಮನಿಯವರಿಗೆ ಅನಂತ ಶರಣು ಶರಣಾರ್ಥಿ. ಈಗ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 74 ಅಲ್ಲಮ ಪ್ರಭುಗಳು ಕಲ್ಯಾಣಕ್ಕೆ ಬಂದ ಪ್ರಸಂಗವನ್ನು ವಿವರವಾಗಿ ವಿವರಿಸಲಿಕ್ಕೆ ಶಂಭು ಹೆಗಡಾಳ್ ಅವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೇನೆ. ಎಲ್ಲರಿಗೂ ಶರಣು ಶರಣಾರ್ಥಿ. ಕಾಯದೊಳು ಗುರುಲಿಂಗ ಜಂಗಮ ದಾಯತವನರಿಯಲ್ಕೆ, ಸುಲಭೋಪಾಯದಿಂದಿದರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ, ದಾಯದೋರಿ ಸಮಸ್ತ ಭಕ್ತನಿ ಕಾಯವನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದಂಥ ಬಸವಾದಿ ಶಿವಶರಣರನ್ನ ಹುರುಮಂದಿರದಲ್ಲಿ ನೆನೆದುಕೊಂಡು ಪ್ರಪಂಚದ ಎಲ್ಲ ದಾರ್ಶನಿಕರಲ್ಲಿ ಭಕ್ತಿಯಿಂದ ವಂದಿಸಿ, ಬಸವ ಸಮಿತಿ ಹಾಗೂ ಬಸವ ಕೇಂದ್ರದ ಎಲ್ಲ ಪದಾಧಿಕಾರಿಗಳಲ್ಲಿ ಹಾಗೂ ಯಾವತ್ತೂ ಸದಸ್ಯರಲ್ಲಿ ಆತ್ಮೀಯ ನಮನಗಳನ್ನು ಸಲ್ಲಿಸಿ, ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಸಹೃದಯರಿಗೆ ನನ್ನ ಅನಂತ ಭಕ್ತಿಯ ಶರಣು ಶರಣಾರ್ಥಿಗಳು. 74ನೇ ಸಂಚಿಕೆಯಲ್ಲಿ ಕಳೆದ ವಾರ ನಾವು ಚನ್ನಬಸವಣ್ಣವರ ವಚನದೊಂದಿಗೆ ನಮ್ಮ ಚಿಂತನೆಯನ್ನು ಮುಕ್ತಾಯಗೊಳಿಸಿದ್ವಿ. ಕೊನೆಗೆ ಒಂದು ಮಾತು ಹೇಳಿದರು ಅವರು, ಬಸವಣ್ಣವರಿಗೆ ಕೂಡಲ ಚೆನ್ನ ಸಂಗನ ಶರಣರು, ಪ್ರಭುದೇವರು, ಸಿದ್ದರಾಮಯ್ಯ ದೇವರು ಬಂದು ಬಾಗಿಲಲ್ಲಿರಲು
ಮೊದಲೆಲ್ಲ ಹೇಳಿದರು, ಲಿಂಗವೇ ಜಂಗಮ, ಜಂಗಮವೇ ಲಿಂಗವೆಂದು ನಂಬಿ ಬಂದಲ್ಲಿ ಹೊರೆ ಹುಟ್ಟಿದ ಬಳಿಕ ಹಾಲ ಹರವಿಯೊಳಗೆ ಹುಳಿ ಹೊಕ್ಕಂತೆ ನೋಡಯ್ಯ. ಅಂಗದ ಮೇಲೆ ಲಿಂಗ ಉಳದೆಲ್ಲವೂ ಸಂಗಮನಾಥನೆಂದು ನಂಬಿದ ನಂಬುಗೆಯೂ ಬಂದ ಶರಣರ ನಿಲವನರಿಯದಿದ್ದರೆ ತಪ್ಪಿತ್ತು ನೋಡ ಗುರುವೆ. ಸಂಗಮನಾಥ ಮನೆಗೆ ಅಂಗವಿಡಿದು ಬಂದರೆ ಆ ನಿರಾಕಾರವಾಗಿರ್ತಕ್ಕಂಥ ಪರವಸ್ತು ಸಾಕಾರ ರೂಪವಾಗಿ ಆ ಸಂಗಮನಾಥ, ಅಂದರೆ ನಿರಾಕಾರ ರೂಪ ಇರತಕ್ಕಂಥ ಸಂಗಮನಾಥ ಸಾಕಾರ ರೂಪವಾಗಿ ಪ್ರಭುದೇವರಾಗಿ ಬಂದು ನಿಂತಾಗ ಸಂಗಮನಾಥ ಮನೆಗೆ ಅಂಗವಿಡಿದು ಬಂದರೆ ದಿಮ್ಮನೇ ಇದರದ್ದು ವಂದಿಸಬೇಕು ನೋಡಯ್ಯ. ಇದನ್ನು ಬಿಟ್ಟು ಕೂಡಲ ಚೆನ್ನ ಸಂಗನ ಶರಣರು ಪ್ರಭುದೇವರು ಸಿದ್ದರಾಮಯ್ಯ ದೇವರು ಬಂದು ಬಾಗಿಲಲ್ಲಿರಲು ಬಂದು ನಿಂತಾರ. ಕಣ್ಣರಿಯದಿದ್ದರು ಕರುಳೆರೆಯಬೇಡವೇ ಸಂಗನ ಬಸವಣ್ಣ. ನಿಮ್ಮ ದೃಷ್ಟಿಗೆ ಅದು ಗೋಚರ ಆಗಿಲ್ಲ ಅಂತಂದ್ರೆ ಕರುಳರು ಅರಿಬೇಕಾಗಿತ್ತಲ್ಲ, ಹಿಂಗೆಂಗಾತು ಅನ್ನೋ ಪ್ರಶ್ನೆ. ಕಣ್ಣರಿಯದಿದ್ದರು ಕರುಳರಿಯಬೇಕಲ್ಲ, ಇದು ಎಂಥ ಪ್ರಶ್ನೆ. ಹೀಗೆ ಅಲ್ಲಮ ಪ್ರಭುದೇವರು ಸಿದ್ದರಾಮಯ್ಯ ದೇವರು ಬಂದು ಬಾಗಿಲಲ್ಲಿರಲು ಅಟ್ಟಾಟಿಕೆಯಲ್ಲಿಂತು ತೆರಹು ಮರವಾಗಿಪ್ಪುದು ನಿಮಗುಚಿತವಲ್ಲವೆಂದು ಚಿಕ್ಕದಣ್ಣಾಯಕರು ಅಂದರೆ ಚನ್ನಬಸವಣ್ಣವರು ಭಿನ್ನಯಿಸಲು ಈ ವಾಕ್ಯವ ಕೇಳಿದಾಕ್ಷಣವೇ, ಯಾವ ವಾಕ್ಯ? ಕಣ್ಣರಿಯದಿದ್ದರೂ ಕರುಳರಿಯಬೇಡವೇ ಅನ್ನುವಂಥ ವಾಕ್ಯ ಕೇಳಿದಾಕ್ಷಣವೇ ಬಸವರಾಜ ದೇವರು ಹಮ್ಮದಂಬೋಗಿ ನಡನಡುಗಿ ಭಯಾರ್ಣವದೊಳ್ ಮುಳುಂಗಿ ಕಂಗಳ ಬಾಷ್ಪಿನೊಳು ಮುಂದುಗಾಣದೆ, ಕಣ್ಣೊಳಗ ಬಾಷ್ಪ ಬಂದು ಮುಂದೆ ಏನು ಕಾಣದಂಗಾಗಿ ಮುಂದು ಕಾಣದೆ ಚಿಕ್ಕದಣ್ಣಾಯಕರ ಪಾದದ ಮೇಲೆ ಬಿದ್ದು ಪ್ರಭುದೇವರ ಮುನಿಸ ತಿಳುಹಿಕೊಡಿ ಎಂದು ಭಿನ್ನಹಂ ಮಾಡುವ ಪ್ರಸ್ತಾವದ ವಚನ ನೋಡ್ರಿ. ಏನು ಹೇಳಿದ್ರಲ್ಲಿ? ಇನ್ನೇವೆನಿನ್ನವೇ ಕೆಮ್ಮನೆ ಕೆಟ್ಟೆನು, ಇನ್ನೇವೆನೆನ್ನವೇ ಕೆಮ್ಮನೆ ಕೆಟ್ಟೆನು 2 ಸಲ ಹೇಳಿದರು ಅವರು. ನಿಮ್ಮ ಶರಣರು ಬಂದು ಬಾಗಿಲೊಳಿರಲು ದಿಮ್ಮನೆ ಇದರದ್ದು ವಂದಿಸಲರಿಯದೆ ಕೆಟ್ಟ ಕೇಡನೇನೆಂದು ಉಪಮಿಸುವೆನು. ಕೂಡಲ ಸಂಗಮದೇವ ನಾನು ಭಯಭ್ರಷ್ಟನೆಂಬುದು ಎನಗಿಂದರಿಯ ಬಂದಿತ್ತು. ಬಸವಣ್ಣವ್ರು ಹೇಳೋ ಮಾತಿದು. ಅಯ್ಯೋ, ಇನ್ನೇನು ಅವರಿಗೆ ಯಾವುದೋ ಒಂದು ಮರವೆಯಲ್ಲಿ ಏನೋ ಒಂದು ಪ್ರಮಾದ ಆಯ್ತು ಅನ್ನುವಂಥ ಅರಿವು ಬಂದುಬಿಡ್ತಲ್ಲ. ಅಯ್ಯೋ ಹಿಂಗಾಗಿಬಿಡ್ತಲ್ಲ ಅಂತ ಪ್ರಮಾದ ಒಮ್ಮೊಮ್ಮೆ ಆಗತ್ತೆ. ಒಮ್ಮೊಮ್ಮೆ ಒಂದೊಂದು ಸಾರಿ ಎಷ್ಟೇ ಅರಿವುಳ್ಳವರಾಗಿದ್ದರೂ ನಾವು ಆ ಪ್ರಸಂಗಾನುಸಾರ ಆಗ್ತದೆ ಒಮ್ಮೊಮ್ಮೆ. ಆ ರೀತಿಯಾಗಿ ಬಸವಣ್ಣವ್ರ ಸನ್ನಿವೇಶ, ಅವರ ಬದುಕಿನಲ್ಲೂ ಇದೊಂದು ಸನ್ನಿವೇಶ. ಅವಾಗ ಏನು ಮಾಡಲಿ, ಇನ್ನೇನು ಮಾಡಲಿ, ಇನ್ನೇವೆನ್ನೆವೇನು ಕೆಮ್ಮನೇ ಕೆಟ್ಟೆನು, ಇನ್ನೇವೆ ನೀನೆನ್ನೆ ಕೆಮ್ಮನೇ ಕೆಟ್ಟೆನು, ಸುಮ್ಮನೆ ವ್ಯರ್ಥವಾಗಿ ಕೆಟ್ಟೆನಲ್ಲ. ಕೆಮ್ಮನೆ ಕೆಟ್ಟೆನಂದ್ರೆ ಸುಮ್ಮನೆ ವ್ಯರ್ಥವಾಗಿ ಸುಮ್ಮನೆ ನಾನು ಏನು ಒಳಿಲೇ ಇಲ್ಲಲ್ಲ, ನನಗೆ ಇದು ಹಿಂಗ್ಯಾಕಾತಿದು ಒಮ್ಮೆ, ಸುಮ್ಮನೆ ಕೆಟ್ಟೆನಲ್ಲ. ಪರಶಿವನೇ ಅಂದರೆ ಪರಾತ್ಪರ ವಸ್ತುವೇ ಚನ್ನಬಸವಣ್ಣವ್ರು ಹೇಳ್ತಾರೆ. ನಿಮ್ಮ ಶರಣರು ಬಂದು ಮಹಾಮನೆಯ ಬಾಗಿಲಲ್ಲಿ, ನಿಮ್ಮ ಶರಣರು ಬಂದು ಮಹಾಮನೆಯ ಬಾಗಿಲಲ್ಲಿ ಬಂದು ನಿಂತಿದ್ದನ್ನು ನನ್ನ ಅರಿವಿಗೆ ಥಟ್ಟನೇ ಬರಲಾರ್ದನೆ ಎದ್ದು ನಾನು ಎದುರುಗೊಂಡು ಬರಮಾಡಿಕೊಂಡು, ಹೌದಾ, ವಂದಿಸಿ ನಾನು ಬರಮಾಡ್ಕೊಳ್ಬೇಕಾಗಿತ್ತು. ಏನಾಗಿಬಿಡ್ತಿದ್ದ ಆಘಾತ, ಎಷ್ಟು ನೋವಾಗಿರಬೇಡ ಬಸವಣ್ಣವ್ರಿಗೆ ಅಂತ. ಶರಣರು ಬಂದುದನ್ನರಿಯದೆ ದಿಮ್ಮನೇ ಇದರದ್ದು ವಂದಿಸಲರಿಯದೆ, ಶರಣರು ಬಂದುದನ್ನರಿಯದೆ ಉಪಮಿಸಲು ಅಸಾಧ್ಯವಾದಷ್ಟು ಕೇಡು ಮಾಡಿಬಿಟ್ಟೆ. ನಾನು ಎಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟೆನಂದ್ರೆ
ಅದನ್ನು ಯಾವ ತಪ್ಪಿಗೂ ಹೋಲ್ಸಾಕ ಬರಲಾರ್ಷ್ಟು ದೊಡ್ಡ ಪ್ರಮಾದ ಮಾಡಿಬಿಟ್ಟೆನ ಅನ್ನಕೊಳಕತ್ತಾರ ಅವ್ರು. ನೋಡಿ, ಇದು ದೊಡ್ಡ ಪ್ರಮಾದ. ಇದು ನಾವು ಇಂಥವು ಎಷ್ಟು ಮಾಡಿರ್ತೀವನೋ ಮಂದಿಗೆ ವಿಚಾರ ಮಾಡಿರಿ. ನಾವು ಮಾಡಿದ್ದು ನೋಡಿಬಿಟ್ರೆ ದಿವಸ ಅವೇನು ಲೆಕ್ಕಕ್ಕೆ ಇಲ್ಲವು. ಆದರೆ ಇವರೊಂದು ಈ ಸಣ್ಣದಾಗಿರ್ತಕ್ಕಂಥ ಒಂದು ಈ ಅಂದರೆ ಭಕ್ತಿಗೆ ಎಲ್ಲೋ ಧಕ್ಕೆ ಬಂತಲ್ಲ ಅಂತ ಅವ್ರ ನೋವು. ಎಲ್ಲೋ ಧಕ್ಕೆ ಆತನು ಭಕ್ತಿಗೆ ಅನ್ನೋ ನೋವು ಅವ್ರದ್ದು. ನಮಗೆ ಇವ್ಯಾವ ಅಲ್ಲ ಬಿಡ್ರಿ, ಇವೆಲ್ಲ ಅಲ್ಲಿ ಬಂದು ಬಾಗಲ ಬಡದ್ರು ಯಾರು ನಾವು ಎದ್ದು ಬಾ ಅನ್ನೋ ಮಂದಿ ಅಲ್ಲ ನಾವು. ಆ ಮಾತು ಬಾಗ್ಲ ದಬ ದಬ ಬಡದ್ರು ಮನೆ ಮುಂದೆ ನಾಯಿಗಳಿವೆ ಎಚ್ಚರಿಕೆ, ಪೋಸ್ಟ್ ಬಾಕ್ಸ್ ಹಚ್ಚಿ ಪೋಸ್ಟ್ ಬಾಕ್ಸ್ ಒಳಗೆ ಒಗೆದು ಹೋಗ್ಬೇಕು, ಉಳಿದವ್ರು ಲಗ್ನ ಪತ್ರ ಹೊರಗೆ ಒಗೆದು ಹೋಗ್ಬೇಕು. ಏನು ನಮ್ಮ ಪರಿಸ್ಥಿತಿ ಇವತ್ತಿನ್ನು ಅಂತೂ ಬ್ಯಾಡ. ಅದು ದೊಡ್ಡ ದೊಡ್ಡ ಮನೆ ಕಟ್ಕೊಂಡೇವಿ, ದೊಡ್ಡ ದೊಡ್ಡ ಬಂಗ್ಲೆ ಕಟ್ಕೊಂಡೇವಿ, ದೊಡ್ಡ ದೊಡ್ಡ ಕಂಪೌಂಡ್ ಹಾಕ್ಕೊಂಡೇವಿ. ಹೌದಾ? ಏನು ಬರೋ ಹಂಗೆ ಇಲ್ಲ, ಯಾರು ಏನಿಲ್ಲ ಇಲ್ಲ. ಯಾರು ಮತ್ತು CC ಕ್ಯಾಮ್ರಾ ಹಾಕೊಂಡು ಒಳಗೆ ನೋಡೋದು ಯಾರು ಬಂದರು ಯಾರಿಲ್ಲ ಅಂತಂದು ನೋಡ್ಕೊಂಡೆ ಬೇಕಂದ್ರೆ ಬರೋದು, ಬ್ಯಾಡ ಅಂದ್ರೆ ಇಲ್ಲ ಅಂತ ಹೇಳಿ ಕಳಿಸೋದು. ಈ ಲೆಕ್ಕದಾಗ ನಾವು ಬಂದೇವಿ. ಇವತ್ತಿನ ಯುಗ ಇದು. ಅವತ್ತು ಏನು ಕಥೆ ಇದು, ಎಂಥ ಮಾತಿದು. ಉಪಮಿಸಲು ಅಸಾಧ್ಯವಾದ ತಪ್ಪನ್ನು ನೋಡ್ರಿ. ದಿಮ್ಮನೆ ಇದ್ರೆದ್ದು ಒಂದಿಸಲು ಅರಿಯದೆ ದಡ್ನ ಎದ್ದು ಬಂದ ನಮಸ್ಕಾರ ಮಾಡಿ ಒಳಗೆ ಕರ್ಕೊಂಬರ್ಬೇಕಾಗಿತ್ತು. ಕೆಟ್ಟ ಕೇಡ ನೀನೆಂದು ಉಪಮಿಸುವೆನು. ಇಂಥ ಒಂದು ಮಹಾಘೋರ ಅಪರಾಧವನ್ನು ಏನು ಕೇಡು ಮಾಡಿಬಿಟ್ಟೆ ನಾನು, ಎಂಥ ಅಪರಾಧ ಆಯ್ತು. ಹೌದಾ? ಇದರಿಂದ ಅರಿವಲ್ಲಿ ಆಚರಿಸುವಲ್ಲಿ ಎರಡಲ್ಲೂ ತಪ್ಪಿದೆನಲ್ಲ. ನನಗೆ ಅರಿವಿಗೂ ಬರಲಿಲ್ಲ, ಆಚರಣೆಗೂ ಬರಲಿಲ್ಲಲ್ಲ. ಅದು ಅರಿವು ಬಂದಿದ್ರೆ ಆಚರಣೆ ಬರ್ತಿತ್ತು. ಇಲ್ಲ ನಂಗಿಲ್ಲ, ಅರಿವು ಬಂದುಬಿಟ್ಟಿತ್ತಂದ್ರೆ ಅವ್ರೇನು ಅದು ಅರಿವಿಗೆ ಬರ್ದಂಗನ ಪ್ರಮಾದ ಆಗಿಬಿಡುತ್ತಲ್ಲ. ಅರಿವಿಗೆ ಬಂದ್ರೆ ಆಚರಣೆಗೆ ಏನು ಬರೋದು ದೊಡ್ಡ ಮಾತಿದ್ದಿಲ್ಲ ಬಸವಣ್ಣವ್ರಿಗೆ. ಅದು ನಮಗೆ ಬರ್ಬೋದು, ನಮಗೆ ಅರಿವಿಗೆ ಬಂದರೂ ಆಚರಣೆಗೆ ಬರೋಂಗಿಲ್ಲ ಆ ಮಾತು. ಬಟ್ ಬಸವಣ್ಣವ್ರಿಗೆ ಅರಿವು ಬಂದುಬಿಟ್ಟಿರ್ತಾರೆ ಆಚರಣೆ. ಅದಕ್ಕೆ ಅವರು ಅರಿವಿಗೂ ಮತ್ತು ಆಚರಿಸುವಲ್ಲಿ ಎರಡಲ್ಲಿಯೂ ತಪ್ಪಿದೇನಲ್ಲ, ಎರಡರಲ್ಲಿ ತಪ್ಪಾದವಲ್ಲ. ನನ್ನ ಅರಿವಿಗೆರ ಬರ್ಬೇಕಾಗಿತ್ತು, ಬಂದಿತ್ತಂದ್ರೆ ಆಚರಣೆ ಮಾಡ್ತಿದ್ನಿ. ಅರಿವಿಗೆ ಬರಲಾರ್ದಕ್ಕೆ ಅರಿವು ಆಗಲಿಲ್ಲ, ಆಚರಣೆನೂ ಆಗಲಿಲ್ಲ. ಎರಡು ತಪ್ಪಾಗ್ಬಿಟ್ಟು ಏಕಕಾಲಕ್ಕೆ. ಆ ಅರಿವು ನನಗೀಗ ಬಂತಂತ. ಏನಂದ್ರೆ ಅವರು ಅರಿವಿಗೂ ಬರಲಿಲ್ಲ, ಆಚರಣೆಗೂ ಬರಲಿಲ್ಲ, ಎರಡು ತಪ್ಪಾದು ನನ್ನಿಂದ ಅನ್ನೋ ಅರಿವು ಈಗ ಬಂತಂತ. ಅವರಿಗೆ ವಿಚಾರ ಮಾಡಿ, ಆ ಅರಿವು ಬಂತೀಗ ನನ್ನಿಂದ ಆ ಪ್ರಮಾದ ಆಯಿತು ಅನ್ನುವಂಥ ಅರಿವು ಬಂತು ಅಂದು ಭಾಳ ಪಶ್ಚಾತ್ತಾಪ ಪಡ್ತಾರೆ ಅವರು. ನೋಡು, ಕೆಟ್ಟ ಕೇಡ ನೀನೆಂದು ಉಪಮಿಸುವೆನು ಕೂಡಲ ಸಂಗಮೇ ದೇವ, ನಾನು ಭಯಭ್ರಷ್ಟನೆಂಬುದು ಎನಗಿಂದ ಅರಿವಿಗೆ ಬಂದಿತ್ತು. ಭಯಭ್ರಷ್ಟನೆಂದು ನಾನು ಉಭಯ, ಭಯ ಅಲ್ಲ, ನಾನು ಉಭಯ ಭ್ರಷ್ಟನೆಂದು. ಉಭಯ ಎರಡು ಭ್ರಷ್ಟ, ಎರಡು ತಪ್ಪಾದ ನಾನು. ಏನು? ಅರಿವಿಗೆ ಬರಲಾರದ್ದು ಒಂದು ತಪ್ಪು, ಆ ಆಚರಣೆಗೆ ಬರಲಾರದು ಇನ್ನೊಂದು ತಪ್ಪು. ಇವೆರಡೂ ತಪ್ಪು, ಉಭಯ ತಪ್ಪುನ ಅರಿವು ನನಗೀಗ ಆತು ಅಂತ ಭಾಳ ಘೋರವಾಗಿ ಪಶ್ಚಾತ್ತಾಪ ಮಾಡ್ಕೊತಾರೆ ಅವರು. ಮಾಡಿಕೊಂಡು ಮತ್ತೆ ಅಲ್ಲಿಗೆ ನಿಲ್ಸಂಗಿಲ್ಲ. ಮತ್ತಮ್ ಕೋಳು ಹಂಗೆ ಮುಂದುವರಿತೈತೆ ಅದು. ಮತ್ತಮ್ ಮತಿಗೆಟ್ಟು ಧೃತಿಗುಂದಿ ಬೇಳಾದೆನಯ್ಯ, ಗತಿಗೆಟ್ಟು ರಥಗೆಟ್ಟು ಧಾತುಗೆಟ್ಟ ಬಾಹಿರ ನಾನಯ್ಯ. ಎಷ್ಟು ತಮ್ಮನ್ನು ತಾವ, ಎಷ್ಟೋರು ತಮ್ಮನ್ನು ತಾವು ಹೊರಗೆ ಹಚ್ಕೊಳಕತ್ತಾರ ನೋಡ್ರಿ ಅವ್ರು. ಇದು ಯಾರಿಗಾರ ಸಾಧ್ಯ? ನಮ್ಮನ್ನು ನಾವು ಹೊಗಳ್ಕೊಂತೇವೆ ಭಾಳ ಜಗ್, ನಾ ಹಂಗೆ ನಾ ಹಿಂಗೆ ಅಂತಂದು. ಆದ್ರೆ ಬಸವಣ್ಣವ್ರಿಗೂ ನಮಗಿರೋ ವ್ಯತ್ಯಾಸ ಇಲ್ಲೇ, ಅವರಿಗೂ ನಮಗಿರೋ ವ್ಯತ್ಯಾಸ ಇಲ್ಲೇ. ಅವರು ತಮ್ಮ ಓರೆ ಕೋರೆಗಳನ್ನು ಏನು ಹೇಳ್ಕೊಂಡ್ರು, ನಾವು ನಮ್ಮ ಓರೆ ಕೋರೆಗಳನ್ನು ಹೇಳ್ಕೊಳಂಗಿಲ್ಲ. ನಾವು ಬರೇ ಏನಿಲ್ಲ ಅಂದರೂ ಐತೆ ಅಂತ ಹೇಳೋ ಮಂದಿ ನಾವು. ಜಗ್ ಒಂದು ಸುಳ್ಳು ಅಂದ್ರೆ 100 ಸುಳ್ಳು ಹೇಳಿ ನಾವ ಹಿಂಗೆ ಅನ್ನೋ ಮಂದಿ ನಾವು. ಇದು ದೊಡ್ಡ ನಾಟಕ ಕಂಪ್ನಿ ಮಂದಿ ನಾವು. ಇಲ್ಲೇ ಅವ್ರಂಗ ಏನು ಹೇಳ್ಕೊಳಕ. ಮತಿಗೆಟ್ಟು ಧೃತಿಗುಂದಿ ಬೇಳಾದೆನಯ್ಯ, ಗತಿಗೆಟ್ಟು ರಥಗೆಟ್ಟು ಧಾತುಗೆಟ್ಟ ಬಾಹಿರ ನಾನಯ್ಯ, ಕಹಿ ಸೋರೆ ಮುತ್ತಂತಾಯಿತ್ಯನ್ನ ಭಕ್ತಿ. ಉದಾಹರಣೆ ಕೊಟ್ಕೊಂತಾರ ಅವ್ರು. ಸೋರೆಕಾಯಿ ಸಿಹಿ ಆಗೋ ಬದ್ಲಿ ಕಹಿ ಆತಂದ್ರೆ ಎದಕ್ಕೆ ಉಪಯೋಗಕ್ಕೆ ಬರಂಗಿಲ್ಲಲ್ಲ ಅದು.
ಸಿಹಿ ಆತಂದ್ರೆ ಈ ಸೌತೆಕಾಯಿ ಸಿಹಿ ಆಗಿತ್ತು ಅಂದ್ರೆ ಉಪಯೋಗಕ್ಕೆ ಬರ್ತೈತಿ. ಇಲ್ಲಿ ಸೋರೆಕಾಯಿ ಉಪಯೋಗಿಸ್ಯಾರ. ಹೌದಾ? ಕಹಿ ಸೋರೆಕಾಯಿ ಆಯ್ತಂದ್ರೆ ಎದಕ್ಕೆ ಬರೋದು ಅದು ಅಂತ. ಹಂಗೆ ಆತಲ್ಲ ನನ್ನ ಬಾಳೆ ಉಪಯೋಗಕ್ಕೆ ಬರ್ದಂಗೆ ಆತಲ್ಲ ಬಾಳೆ ಅಂತ ಅನ್ಕೊಳಕ್ತಾರ ಅವರು. ಕಹಿ ಸೋರೆ ಮುತ್ತಂತಾಯಿತ್ಯನ್ನ ಭಕ್ತಿ ಅಂದ್ರೆ ಮುತ್ತಂತಾಯಿತ್ಯನ್ನ ಭಕ್ತಿ ಅಂದ್ರೆ ಮುಪ್ಪಾತಂತ. ಹಂಗೆ ಬೆಳೆದು ಹಂಗೆ ಮುಪ್ಪಾತಿ, ಅದಕ್ಕೆ ಉಪಯೋಗ ಬಾರ್ದಂಗೆ ಮುಪ್ಪಾತಂತ. ಮುತ್ತಂತಾಯಿತ್ಯ ಅಂದ್ರೆ ಮುತ್ತಲ್ಲ ಮುಪ್ಪು ಅಂತ ಅದರ ಅರ್ಥ. ಮುತ್ತಂತಾಯಿತ್ಯನ್ನ ಭಕ್ತಿ. ಇಷ್ಟೆಲ್ಲ ಭಕ್ತಿ ಮಾಡಿದರು ಏನು ಸೋರೆಕಾಯಿ ಬೆಳೆದು ಎದಕ್ಕೆ ಉಪಯೋಗ ಆಗದಂಗೆ ಒಮ್ಮೆ ನಾಶ. ಹಂಗೆ ನಾನು ಕೈ ಸೋರೆಕಾಯಿ ಆದಂಗೆ ನನ್ನ ಭಕ್ತಿ ಎಲ್ಲ ಎದಕ್ಕೂ ಉಪಯೋಗ ಆಗದಂಗೆ ಮುಪ್ಪಾಗಿ ಹೋತಲ್ಲ ಅನ್ನುವಂಥ ಅರ್ಥದೊಳಗೆ ಹಂಗೆ ತಮ್ಮನ್ನು ತಾವು ಅದಕ್ಕೆ ಹೋಲಿಕೆ ಮಾಡ್ಕೊಳಕ್ತಾರ ಅವರು. ನಡೆದು ಲಿಂಗ ಜಂಗಮ ಮನೆಗೆ ಬರಲು. ಸಾಕ್ಷಾತ್ ಲಿಂಗ ಜಂಗಮವೇ ನಾನು ಪೂಜೆ ಮಾಡ್ತಕ್ಕಂಥ ಲಿಂಗ ಜಂಗಮ ರೂಪವಾಗಿ ನಡ್ಕೊಂಡು ಮನೆಗೆ ಬಂದ್ರನ ನಡೆದು ಲಿಂಗ ಜಂಗಮ ಮನೆಗೆ ಬರಲು ಇಂಬುಗೊಳಲು ಅರಿಯದೆ ಕೆಟ್ಟ ಕೇಡನೇನೆಂದು ಉಪಮಿಸುವೇನಯ್ಯ. ಮತ್ತೊಮ್ಮೆ ಬಳಸಿದ್ರಿಲ್ಲಿ ಮ್ಯಾಲ ಬಳಸಿದ್ರಿಲ್ಲಿ ಕೆಟ್ಟ ಕೇಡನೇನೆಂದು ಉಪಮಿಸುವೇನಯ್ಯ. ಈ ಪ್ರಮಾದವನ್ನು ಈ ಅಪರಾಧವನ್ನು ಏನಂತ ಉಪಯೋಗ ಮಾಡಲಿಲ್ಲ. ನವರತ್ನವ ಕಿತ್ತು ಮಡುವಿನೊಳಗೆ ಹಾಕಿದ ಕಪಿಯಂತಾಯಿತ್ಯನ್ನ ಭಕ್ತಿ. ಮತ್ತೆಲ್ಲಿ ಹೋಲಿಸ್ಕೊಂಡ್ರು ನೋಡ್ರಿ. ಹೌದಾ? ಕಪಿ ಕೈಯಾಗ ರತ್ನವನ್ನು ಕೊಟ್ರೆ ದೊಡ್ಡ ಮಡುವಿನ ನದಿ ಒಳಗೆ ಅದನ್ನು ಚೆಲ್ಲಿಬಿಟ್ಟಂಗೆ ಆತು ಅಂತ. ಏನಂದ್ರೆ ನವರತ್ನವ ಕಿತ್ತು ಮಡುವಿನೊಳಗೆ ಹಾಕಿದ ಕಪಿಯಂತಾಯಿತ್ಯನ್ನ ಭಕ್ತಿ. ಹೌದಾ? ಮುಂದೆ ಹೇಳ್ತಾರೆ ಕೂಡಲ ಸಂಗಮ ದೇವರ ತಂದು ಕೊಟ್ಟರೆ. ಸಾಕ್ಷಾತ್ ಕೂಡಲ ಸಂಗಮ ದೇವರ ಇಲ್ಲಿ ಬಂದು ತಂದು ಕೊಟ್ಟರೆ ನಿಮ್ಮ ಚೆಮ್ಮಾವಿಗೆ ಹೊತ್ತುಕೊಂಡು ಕುಣಿದಾಡುವೇನು ಕಾಣ ಚನ್ನಬಸವಣ್ಣ. ಚನ್ನಬಸವಣ್ಣವ್ರು ಅರಿಕೆ ಮಾಡ್ಕೊಂಡವ್ರು ಏನು ಮಾಡಲಿ ಈಗ ನಾನು ಅವ್ರನ್ನ ಅರಿಲಾರ್ದನ ನಾನು ಪ್ರಮಾದ ಮಾಡಿಬಿಟ್ಟೇನಿ. ಹೌದಾ? ಅದಕ್ಕೆ ಅವರು ಮತಿಗೆಟ್ಟು ಧೃತಿಗೊಂದಿ ಬೇಳಾದೆನಯ್ಯ. ಮತಿಗೆಟ್ಟು ಅಂದ್ರೆ ಬುದ್ಧಿ ಭ್ರಮಣ, ನನಗೆ ಬುದ್ಧಿ ಹೊಳಿಲಿಲ್ಲ. ಮತಿಗೆಟ್ಟು ಧೃತಿಗೆಟ್ಟು ಅಂದರೆ ಧೈರ್ಯಗೇಡಾಗಿ. ಹೌದಾ? ಮುಂದೆ ಬೇಳಾದಿನಯ್ಯ ಅಂದ್ರೆ ಮಂಕಾಗಿಬಿಟ್ಟೆ ನಾನು ಅಂತ. ಮಂಕಾಗಿಬಿಟ್ಟೆ, ನನಗದು ಏನು ಹೊಳಿಲೇ ಇಲ್ಲ. ಒಮ್ಮೆದೊಮ್ಮೆ ಸ್ಟಕ್ ಆಗಿಬಿಟ್ಟೆ, ಭ್ರಮೆಗೊಳಗಾಗಿಬಿಟ್ಟೆ ನಾನು. ಹೌದಾ? ಏನು ಮಾಡ್ಬೇಕಂತ ತಿಳಿಲಿಲ್ಲ. ಒಂಥರ ಮಬ್ಬು ಆವರಿಸಿಬಿಡ್ತು ನನಗೆ ಆ ಕ್ಷಣಕ್ಕೆ. ಅವ್ರು ಬಂದಾಗ ಇದರೆದ್ದು ಬರಮಾಡಿಕೊಳ್ಳಬೇಕೆಂಬುದು ಸತ್ಯ, ದಿಟ, ನಿಜ. ಮಾಡಲೇಬೇಕದು ನನ್ನ ಕರ್ತವ್ಯ. ಆದರೆ ಅದನ್ನು ಎನ್ನ ಬುದ್ಧಿ ಅದನ್ನು ನಿರ್ಣಯ ಮಾಡಲಿಕ್ಕೆ ವಿಫಲ ಆಯ್ತು. ಹೋಗಿ ಕರ್ಕೊಂಬ ಅಂತ ಹೇಳಿ ಯಾರು ಹೇಳಬೇಕಾಗಿತ್ತು? ನನ್ನ ಬುದ್ಧಿ ಹೇಳಬೇಕಾಗಿತ್ತು. ನಾನು ಬುದ್ಧಿಯಲ್ಲಿ ವಿಫಲ ಆಯ್ತು. ನನ್ನ ಮತಿ ಏನಾಯ್ತು? ಕೆಟ್ಟದಲ್ಲಿ ಮತಿಗೆಟ್ಟು. ಆ ಮತಿಗೆಟ್ಟಿದ್ದಕ್ಕೆ ಏನಾಯಿತು ಅಂದರೆ ನಿಷ್ಠೆಯ ಧೈರ್ಯ ನಿಶಕ್ತವಾಯಿತು. ನಿಷ್ಠೆ ಅನ್ನೋ ಧೈರ್ಯ ಇತ್ತಲ್ಲ, ಆ ಮತಿ ನನಗೆ ಆ ವಿಚಾರ ಕೊಳ್ಳಾರ್ದಕ್ಕೆ ನಿಷ್ಠೆಯ ಧೈರ್ಯ ಏನಾಗಿಬಿಡುತ್ತಲ್ಲ, ನಷ್ಟ ಆಯ್ತು, ನಿಶಕ್ತ ಆಯ್ತು. ಭಾವ ಏನಾಯ್ತು ಅಂದ್ರೆ ಭ್ರಮೆಗೊಂಡು ಬಿಡ್ತು. ಅದನ್ನು ಹೇಳಿದ್ರು ಅವರು. ಮತಿಗೆಟ್ಟು ಧೃತಿಗೊಂದಿ ಬೇಳಾದೆನಯ್ಯ, ಗತಿಗೆಟ್ಟು ರಥಗೆಟ್ಟು ಧಾತುಗೆಟ್ಟ ಬಾಹಿರನಾನಯ್ಯ. ಗತಿ ಅಂದರೆ ನಡೆಯೋದು. ಗತಿ ಎನ್ನ ಗತಿ ಮತಿ ನೀನೇ ಅಯ್ಯ. ವ್ರತಗೆಟ್ಟು ಅಂದ್ರೆ ನನ್ನ ಆಚರಣೆ. ವ್ರತ ಅಂದ್ರೆ ಆಚರಣೆ. ಧಾತು ಅಂದ್ರೆ ಶರೀರದೊಳಗಿನ ಸಪ್ತಧಾತುಗಳು ಎಂದರ್ಥ. ಎಲ್ಲ ಸಪ್ತಧಾತುಗಳೇ ಒಮ್ಮೆ ಧಾತುಗಳು. ಸತ್ಪಥದಲ್ಲಿ ನಡೆಯಲು ತಪ್ಪಿದೆ, ನಿತ್ಯ ನಿಜಾಚರಣೆಯಲ್ಲಿಯೂ ತಪ್ಪಿದೆ. ಇಂತಿ ಅಪರಾಧದಿಂದ ಶರೀರದ ಸಪ್ತಧಾತುಗಳ ಶಕ್ತಿಯು ಈ ಅಪರಾಧದಿಂದ ಏನಾತಂದ್ರೆ ಬಲಹೀನಗೊಂಡು ಬಿಟ್ಟು ನಾನು ನಿಶಕ್ತ ಆಗಿಬಿಟ್ಟೆ. ನಾವೇನರ ಒಂದು ಅಪರಾಧಿ ಮನೋಭಾವದೊಳಗಿದ್ದಾಗ ನಮ್ಮ ಶರೀರದೊಳಗೆ ಶಕ್ತಿ ಹೊಂದತೈತೆ ನೋಡ್ರೇನು. ಟೆನ್ಷನ್ ಆತ್ರಿ ಅವ್ರಿಗೆ, ಹಿಂಗಾಗಿ ಕೈ ಪಳಬಳನ್ನಾಗ್ತಾವೆ. ಅದು ಅಪರಾಧ ಮಾಡ್ದಾಗ ಹಂಗೆ ಆಕತೆ ಅಂತ. ಬಲಹೀನ ಆಗ್ತೇವೆ ನಾವು, ಶಕ್ತಿಹೀನ ಆಕ್ಕೇವಿ, ನಿಶಕ್ತ ಆಕ್ಕೇವಿ. ಹಂಗೆ ನನಗಾತು ಅಂತ ಹೇಳಾಕತ್ತಾರ ಅವರು. ಕಹಿ ಸೋರೆ ಮುತ್ತಾಯಿತ್ಯನ್ನ
ಭಕ್ತಿ ಮುತ್ತಂತಾಯಿತ್ಯನ್ನ ಭಕ್ತಿ, ಮುತ್ತಂತಾಯಿತ್ಯನ್ನ ಭಕ್ತಿ ಅದು ಸಿಹಿ ಫಲ ಆಗಿ ಜನರಿಗೆ ಉಪಯೋಗಕ್ಕೆ ಬರಬೇಕಾಗಿತ್ತು. ಅದು ಶಿವನಿಗೆ ಸ್ವೀಕಾರ ಆಗಬೇಕಾಗಿತ್ತು. ಆ ಶಿವನಿಗೆ ಸ್ವೀಕಾರಕ್ಕೆ ಯೋಗ್ಯ ಆಗದೆ ಅದು ಕಹಿಯಾಗಿ ಹುಟ್ಟಿ ಯಾರಿಗೂ ಸ್ವೀಕರಿಸಲಿಕ್ಕೆ ಯೋಗ್ಯವಾಗದೆ ವ್ಯರ್ಥವಾಗಿ ಮುಪ್ಪಾಗಿ ಹಣ್ಣಾಗಿ ಹಾಳಾಗಿ ಹೋತಲ್ಲಪ್ಪ ಅನ್ನುವಂಥ ಅರ್ಥದಲ್ಲಿ ಹೇಳಕತ್ತಾರ. ನಡೆದು ಲಿಂಗ ಜಂಗಮ ಮನೆಗೆ ಬರಲು ಇಂಬುಗಳಲರಿಯದೆ ಕೆಟ್ಟ ಕೇಡೇನೆ ನೆನೆಂದು ಹವಣಿಸುವೇನಯ್ಯ. ಹವಣಿಸು ಅಂದ್ರೆ ಆಲೋಚಿಸು ಅಂತ. ಹವಣಿಸುವೇನಯ್ಯ. ನಿರಾಕಾರ ಲಿಂಗ ಸಾಕಾರಗೊಂಡು, ಹೌದಾ, ಪರಾತ್ಪರ ವಸ್ತುವೇ ಸಾಕಾರಗೊಂಡು ಶರಣರೂಪವಾಗಿ ನಡೆದ ಲಿಂಗವಾಗಿ ಮನೆಗೆ ಬಂದಿರುವಾಗ ಭಕ್ತಿಯಿಂದ ಬರಮಾಡಿಕೊಳ್ಳಬೇಕಾಗಿತ್ತಪ್ಪ ನಾನು. ಇದನ್ನು ಅರಿಲಾರದನೆ ವ್ಯರ್ಥವಾಗಿ ಆಲೋಚಿಸುತ್ತಾ ಕುಳಿತು ಮಹಾ ಅಪರಾಧ ಮಾಡಿಬಿಟ್ಟೆ ನಾನು. ಚನ್ನಬಸವಣ್ಣವ್ರಿಗೆ ಹೇಳಾಕತ್ತಾರ ಅವರು. ಎನ್ನ ಭಕ್ತಿಯ ಸ್ಥಿತಿ ಹೆಂಗಾತಂದ್ರೆ ಅಮೂಲ್ಯವಾದ ನವರತ್ನವನ್ನ ಅದರ ಬೆಲೆ ಅರಿಲಾರ್ದನೆ ಕೋಡಗ ಕೋತಿ, ಹೌದಾ, ಅದನ್ನು ಕಿತ್ತು ತೆಗೆದು ಆಳವಾದ ಮಡುವಿನಲ್ಲಿ ಎಸದ್ರ ಹೆಂಗಾಕತ್ತಲ್ಲ ಹಂಗೆ ನಂದಾಗಿಬಿಡುತ್ತಂತ ಉದಾಹರಣೆ ಕೊಟ್ಟರಲ್ಲಿ ಅವರು. ಅಮೂಲ್ಯವಾದ ಭಕ್ತಿಯ ಬೆಲೆಯನ್ನು ಅರಿಲಾರ್ದನೆ ನನ್ನಿಂದ ಏನೋ ಒಂದು ಅಪರಾಧ ಆಗಿಬಿಡ್ತಪ್ಪ. ಎಂಥ ಮಾತಿವೆಲ್ಲ ಬಸವಣ್ಣವ್ರು ಹೇಳಬೇಕಾಗಿತ್ತು. ಈ ಮಾತೆಲ್ಲ ಹೇಳುವ ಅವಶ್ಯಕತೆ ಇತ್ತ. ಎಂಥ ದೊಡ್ಡವರು ಅವರು. ಎಂಥ ಭಕ್ತಿಯ ಪರಾಕಾಷ್ಠತೆಗೆ ಬಸವಣ್ಣವ್ರು ಅವ್ರು ಹೇಳಕತ್ತಾರೆ ಈ ಮಾತನ್ನು. ನಾವು ಅದನ್ನು ಸಹಿಸ್ಕೋಬೇಕಾ? ಅವ್ರು ಹೇಳೋ ಮಾತನ್ನು ನಾವು ಕೇಳೋಕ್ಕಾಗುತ್ತಾ? ಆ ನುಡಿಯನ್ನು ಕೇಳಲಿಕ್ಕಾಗುತ್ತಾ? ಆ ವಚನವನ್ನು ನಿರ್ವಚನೆ ಮಾಡ್ಲಿಕ್ಕಾಗುತ್ತಾ? ನಮ್ಗೆ ಆಗೋದಿಲ್ಲ. ಅವ್ರಿಗೆ ಈ ವಚನವನ್ನು ನಿರ್ವಚನೆ ಮಾಡ್ಲಿಕ್ಕೆ ತ್ರಾಸಾಗತ್ತೆ ನಮಗೆ. ಆದರೂ ಮಾಡಬೇಕು. ಹಂಗೆ ನಿಜವಾಗಿ ಅಂತ ಅಪರಾಧ ಆಗಿತ್ತು ಅವರಿಂದ? ಆಗಿಲ್ಲ. ಆದರೂ ಅವ್ರು ತಮ್ಮನ್ನು ತಾವು ಎದಕ್ಕೆ ಹೋಲಿಸ್ಕೊಳಕ್ತಾರೆ? ನಾವು ಕಹಿ ಸೋರೆಕಾಯಿ ಹೋಲಿಸ್ಕೊಂಡ್ರು, ಹೌದಾ, ನವರತ್ನವನ್ನು ಎಸೆದಂಥ ಕೋತಿ ಹೆಂಗೆ ಹಂಗೆ ಅದ್ರ ಬೆಲೆ ಅರಿಲಾರ್ದಂಥವು ನಾನು ಭಕ್ತಿಯ ಬೆಲೆ ಹಿಂಗೆಲ್ಲ ಹೇಳ್ಕೊತಾರಂದ್ರೆ ನಾವು ನಂಬೇಕಾ ಇದನ್ನು? ಅವ್ರ ಮಾತು ನಂಬೇಕಾ ಇದನ್ನು? ನಂಬಲಿಕ್ಕೆ ಅಸಾಧ್ಯ. ಇದು ನಂಬಲೇಬಾರದು ಇದನ್ನು. ಆದರೆ ಆ ಪ್ರಸಂಗಾನುಸಾರವಾಗಿ ಅವರ ಕಿಂಕರತ್ವದ ಪರಾಕಾಷ್ಠತೆ ಇದು. ನಾವೇನು ನೋಡ್ಕೋಬೇಕಂದ್ರೆ ಇದನ್ನು ಅವರ ಕಿಂಕರತ್ವದ ಪರಾಕಾಷ್ಠತೆಯನ್ನು ಇಲ್ಲಿ ನೋಡ್ಬೇಕು. ಚನ್ನಬಸವಣ್ಣವ್ರು ಎಷ್ಟು ಸಣ್ಣವ್ರಿ, ವಯಸ್ಸಿನಿಂದ ಎಷ್ಟು ಸಣ್ಣವ್ರಿ, ಹೌದಾ? ಅವ್ರಿಗೆ ಹೇಳಾಕತ್ತಾರೆ ಇದನ್ನಂದ್ರೆ ಯಾರೋ ದೊಡ್ಡವ್ರಿಗೆ, ಅವ್ರಿಗಿಂತ ಹಿರಿಯರಿಗೆ 60-70 ವರ್ಷದ ಹಿರಿಯರಿಗೆ ಮನೆಯಾಗ ಹೇಳಾಕತ್ತಾರಂದ್ರೆ ಚನ್ನಬಸವಣ್ಣವ್ರ ಇದ್ರಿಗೆ ಅವರೇ ಅನುಗ್ರಹ ಮಾಡಿ ಅವರೇ ಲಿಂಗ ದೀಕ್ಷೆ ಮಾಡಿದ ಚನ್ನಬಸವಣ್ಣವ್ರ ಇದ್ರಿಗೆ ಇಷ್ಟು ಕಿಂಕರತ್ವದಿಂದ ಹೇಳಾಕತ್ತಾರೆ ಅಂದ್ರೆ ವಿಚಾರ ಮಾಡಿರಿ ನೀವು. ಯಾವ ಭಾವದೊಳಗಿರ್ಬೇಕು ಅವರು ಬಸವಣ್ಣವ್ರು. ಇದು ಯಾರಿಗಾರು ಬರ್ಲಿಕ್ಕೆ ಸಾಧ್ಯ ಏನ್ರಿ ಈ ಜಗತ್ತಿನಲ್ಲಿ? ಈ ಸ್ಥಿತಿಯನ್ನು ಹೊಂದಿದಂಥ ಒಬ್ಬ ಮಹಾತ್ಮ, ಒಬ್ಬ ಯೋಗಿ, ಒಬ್ಬ ಮಂತ್ರ ಪುರುಷ ಎಲ್ಲಾದ್ರೂ ಹುಡುಕ್ಲಿಕ್ಕೆ ಸಾಧ್ಯ ಏನ್ರಿ? ಈ ಪ್ರಸಂಗಗಳು ನೋಡ್ರಿ ಹೆಂಗ ಅಂಥ ಪ್ರಸಂಗಗಳದು. ಕೂಡಲ ಚೆನ್ನ ಸಂಗಮ ದೇವರ ತಂದು ಕೊಟ್ಟರೆ ನೋಡಿ ಎಷ್ಟೆಲ್ಲ ಆಗಿಬಿಟ್ಟೈತಿ. ಹೊರಗೆ ಬಂದವರು ಸಾಕ್ಷಾತ್ ಕೂಡಲ ಸಂಗಮ ದೇವರೇ ಬಂದಾರ. ಅವರನ್ನು ನೀವು ತಂದು ಕೊಟ್ಟರೆ ಅಂದ್ರೆ ಅವ್ರನ್ನ ಸಮಾಧಾನ ಮಾಡಿ ನೀವು ಒಳಗೆ ಕರ್ಕೊಂಬಂದ್ಬಿಟ್ರಿ ಅಂದ್ರೆ ಏನು ಹೇಳಕತ್ತಾರ ಇಲ್ಲೇ? ಇದೆಂಥ ಮಾತು? ನಿಮ್ಮ ಚೆಮ್ಮಾವಿಗೆ ಹೊತ್ತುಕೊಂಡು ಕುಣಿದಾಡುವೆನು ಕಾಣ ಚನ್ನಬಸವಣ್ಣ. ದಯವಿಟ್ಟು ನನಗೆ ಹೆಲ್ಪ್ ಮಾಡ್ರಿಪ್ಪ. ನಿಮ್ಮ ಉಪಕಾರ ನಾವು ಎಂದೂ ಮರೆಯಂಗಿಲ್ಲ ಅಂತ ನಮ್ಮ ಕೆಲಸ ಇದ್ದ ಲೌಕಿಕರು ನಾವು ಕೆಲವು ದೊಡ್ಡವ್ರ ಹತ್ರ ಕೇಳ್ಕೊಳಂಗಿಲ್ಲ, ಹೌದಾ? ನಿಮ್ಮ ಫೋಟೋ ಇಟ್ಕೊಂಡು ನಾವು ಪೂಜೆ ಮಾಡ್ತೇವ್ರಪ್ಪ ಅಂತ ಹಿಂಗೆ ಹೇಳ್ತೇವೆ ನಾವು ಸಣ್ಣವ್ರ ಹಿಂಗೆ ಹೇಳ್ತೇವೆ. ಅವ್ರು ಹಂಗೆ ಅನ್ಲಿಲ್ಲ. ಇಲ್ಲೇ ಏನಂತಾರ? ಈಗ ಆದದ್ದಾಯಿತು ಚನ್ನಬಸವಣ್ಣ, ಶರಣ ರೂಪದಿಂದ ಬಂದ ಪರಶಿವನನ್ನು ತಂದು ಕೊಡು ಸಾಕು ನನಗೆ. ನಾ ಇಷ್ಟ ಬೇಡ್ಕೊಳ್ಳೋದು, ನಿಮ್ಗೆ ಕೇಳ್ಕೊಳ್ಳೋದು. ನಾ ನಿಮ್ಮ ಪಾದರಾಕ್ಷೆಯ ತಲೆ ಮೇಲೆ ಹೊತ್ತುಕೊಂಡು ಆನಂದದಿಂದ ಕುಣಿದಾಡುವೆನು. ಈ ರೀತಿ ಬಸವ ಮಹಾಗುರು ತಮ್ಮ ಸಹಜವಾದ ಭೃತ್ಯಭಾವ, ಭೃತ್ಯಾಚಾರ ಅಂದರೆ ಇದು ಭಕ್ತಿಯ ಚನ್ನಬಸವಣ್ಣವರಲ್ಲಿ ಭಾಳ ವಿನಂತಿ ಮಾಡ್ಕೊತಾರೆ. ಈ ಶಬ್ದ ಕೇಳಿ ಚನ್ನಬಸವಣ್ಣವ್ರಿಗೆ ಏನಾಗಿರಬೇಡ ವಿಚಾರ ಮಾಡ್ರಿ. ಏನಾಗಿರಬಾರ್ದು. ಈ ಮಾತುಗಳನ್ನು ಅವ್ರ ಬಾಯಿಂದ ಕೇಳಿದಾಗ ಮ್ಯಾಲಿನೆಲ್ಲ ಕೇಳಿರ್ಬೋದು, ಕೊನೆಯ ಸಾಲ ಕೇಳಿದಾಗ ಚನ್ನಬಸವಣ್ಣವ್ರಿಗೆ ಹವ್ವಾರ ಇರ್ತಾರೆ. ಇಲ್ಲಿ ಎಂಥ ಮಾತಿದು! ಒಮ್ಮೆ ತಂದು ಕೊಟ್ಬಿಟ್ರೆ ನಾನು ನಿಮ್ಮ ಚೆಮ್ಮಾವಿಯ ತಲೆ ಮೇಲೆ ಹೊತ್ತುಕೊಂಡು ಕುಣಿದಾಡುವೆನು ಕಾಣ ಚನ್ನಬಸವಣ್ಣ ಅಂತ ಈ ಮಾತನ್ನು ಕೇಳಿದಾಗ, ಹೌದಾ, ಈ ಮಾತನ್ನು ಅಕಸ್ಮಾತ್ ಕೇಳಿದ ತಕ್ಷಣ ಏನಾಗಬಾರ್ದು? ಅವರು ಏನು ಹೇಳಬಹುದು? ಹೀಗೆಂದು ಅತ್ಯಂತ ಭೀತನಾಗಿ ಭಿನ್ನಹಂ ಮಾಡುತ್ತಿರಲು
ಚಿಕ್ಕದಣ್ಣಾಯಕರು ಹಿರಿಯದಣ್ಣಾಯಕರ ಪಾದಕ್ಕೆ ನಮಸ್ಕಾರ ಮಾಡಿ, ನೋಡ್ರಿ ಇದನ್ನು ಈ ಮಾತು ಕೇಳೋಕ್ಕಾಗೋದಿಲ್ಲಲ್ಲ, ನಮಸ್ಕಾರ ಮಾಡಿ ಭಿನ್ನಯಿಸಿದ ಪ್ರಸ್ತಾವದ ವಚನ. ಹೌದಾ? ಇಲ್ಲಿ ಹೇಳಿದ್ರು ಅವರು ಏನಾಗಿರ್ಬಾರ್ದು ಅಂತ ಹೇಳಿದ್ನಲ್ಲ, ಇಲ್ಲಿ ಬಂತು ನೋಡ್ರಿ. ಹೋ ಗುರುವೇ, ಉದ್ಗಾರ. ಈ ಮಾತು ಹೆಂಗೆ ಕೇಳಕ್ಕಾಕತ್ತೆ ಅವ್ರಿಗೆ? ಹೋ ಗುರುವೇ, ನಿಮ್ಮ ಚೆಮ್ಮಾವಿಗೆಯ ಬಂಟ ನಾನಾಗಿರಲು. ಅವ್ರು ಹೇಳಿದರು, ನಿಮ್ಮ ಚೆಮ್ಮಾವಿಗೆಯ ಬಂಟ ನಾನಾಗಿರಲು ಅಂಜುವರೆ ಅಳುಕುವರೆ. ಸಂಗಮನಾಥ ಬಂದು ನಿಮ್ಮ ಮನವ ನೋಡಲೆಂದು ತಮ್ಮ ಮನವನಡ್ಡಲಿಕ್ಕಿದನೊಂದು ಲೀಲೆಯಿಂದ, ಇದು ಬೇರೆ ಏನೂ ಅಲ್ಲ, ಸಮಾಧಾನ ಮಾಡಕ, ಲೀಲೆಯಿಂದ ಅದು ನಿಮಗೆ ಸಹಜವಾಗಬಲ್ಲುದೆ. ಮಂಜಿನ ಮೋಹರ ರವಿಯ ಕಿರಣವ ಕೆಡಿಸಲಾಪವೇ. ನಿಮ್ಮ ನೆನೆವರಿಗೆ ಸಂಸಾರವಿಲ್ಲೆಂದು ಶ್ರುತಿಗಳು ಹೊಗಳುತ್ತಿರಲು ನಿಮ್ಮರಿವಿಂಗೆ ಕೇಡುಂಟೆ. ಕೂಡಲ ಚೆನ್ನ ಸಂಗನ ಶರಣರ ಕರೆವರೆ ಎನ್ನ ಮನವೆಂಬ ಚೆಮ್ಮಾವಿಗೆ ಮೆಟ್ಟಿ ನಡೆಯ ಆ ಸಂಗನ ಬಸವಣ್ಣ. ಅವರಂತ ಮಾತು ಹೇಳಿಬಿಟ್ರು. ಇವರು ಒಮ್ಮೆ ಆ ಶಬ್ದವನ್ನು ಬಳಸಿದರು, ಚೆಮ್ಮಾವಿಗೆ ಪಾದರಕ್ಷೆಯ ಶಬ್ದ ಬಳಸಿದರೆ, ಇಲ್ಲಿ ಇವ್ರು ಹೇಳಕತ್ತರು. ಏನು ಹೇಳಿದರು? ಇವ್ರು ಏನು ಹೇಳಿದರು ನೋಡ್ರಿ. ಓಹೋ ಗುರುವೇ, ಉದ್ಗಾರ. ಏನು ಇವರಿಗೆ ಏನಾಗ್ಬಿಡ್ತು, ಹೆಂಗಾತು, ಹಿಂಗ್ಯಾಕೆ ನೀವು? ನಿಮ್ಮ ಚೆಮ್ಮಾವಿಗೆ ಬಂಟ ನಾನಾಗಿರಲು ನಿಮ್ಮ ಪಾದರಕ್ಷೆ. ಬಂಟ ಅಂದ್ರೆ ಸೇವಕ, ನಿಮ್ಮ ಸೇವಕ ಅಲ್ಲ. ಶಬ್ದ ಹೆಂಗೆ ಬಳಸಿದ್ರು ಅವ್ರು ನೋಡ್ರಿ ನೀವು. ನಿಮ್ಮ ಸೇವಕ ಅಲ್ಲ ನಾನು, ನಿಮ್ಮ ಚೆಮ್ಮಾವಿಗೆ ಬಂಟ. ನಿಮ್ಮ ಪಾದ ಸೇವಕ ಅಲ್ಲ, ನಿಮ್ಮ ಪಾದರಕ್ಷೆಯ ಸೇವಕ ಅಂತ. ಅವ್ರು ಎಷ್ಟು ತಳಗ ಬಿದ್ದು ಹೋದ್ರು ನೋಡ್ರಿ. ಇಲ್ಲಿ ವಿಚಾರ ಮಾಡ್ರಿ ನೀವು. ಚನ್ನಬಸವಣ್ಣವ್ರು ಎಷ್ಟು ತಳಗ ಹೋದ್ರು ಅವ್ರು. ಒಮ್ಮೆ ನಿಮ್ಮ ಚೆಮ್ಮಾವಿಗೆ ಬಂಟ ನಾನಾಗಿರಲು ಅಂಜುವರೆ ಅಳಕುವರೆ. ಹೌದಾ? ನಿಮ್ಮ ಪಾದದಲ್ಲಿ ಮಾಡುವ ಚರ್ಮದ ಪಾದರಕ್ಷೆ ಸೇವಕನಾಗಿರುವ ನಾನು ಅಂದ ಬಳಿಕ ಅಂಜುವ ಅಳಗೋ ಅಗತ್ಯ ಏನೂ ಇಲ್ಲ. ನೀವೇನು ವಿಚಾರ ಮಾಡಬೇಡ್ರಿ, ಅಳಕೋ ಅವಶ್ಯಕತೆ ಇಲ್ಲ. ಸಂಗಮನಾಥ ಬಂದು ನಿಮ್ಮ ಮನವ ನೋಡಲೆಂದು ತಮ್ಮ ಮನವನಡ್ಡಲಿಕ್ಕಿದ ನೊಂದು ಲೀಲೆಯಿಂದ. ಇದೇನು ಪ್ರಮಾದ ಅಲ್ಲಿದು. ನೀವ್ಯಾಕಷ್ಟು ಭಾಳ ದೊಡ್ಡ ಪ್ರಮಾದ ಅಂತ ತಲೆಗೆ ಹಚ್ಕೊಂಡಿರಿ. ನಾವು ಸಮಾಧಾನ ಮಾಡೋದಿಲ್ಲ ಯಾರಿಗೆ ನೋಡಿ. ಸಮಾಧಾನ ಇದೇನಿದು? ಏನು ಕಷ್ಟ ಸುಖ ಬಂದಾಗ ಮಾತಾಡ್ತೇವಿಲ್ಲ, ಏನು ಕಷ್ಟ ಏನು ಮನುಷ್ಯಾಗ ಬರಲ್ಲ, ಮರಕ್ಕೆ ಬರ್ತಾವನು. ಅವ್ರಿಗೆ ಆಗೋ ಕಷ್ಟ ಆಗೇ ಆಗಿರ್ತೈತಿ, ನಾವು ಎಲ್ಲ ಆಗಿರ್ತೈತಿ. ಇದನ್ನು ಹೇಳಿದಗಳೇ ಕಷ್ಟ ದೂರ ಆಕ್ಕವನು. ಆದರೂ ಸಮಾಧಾನ ನಾವು ಹೇಳು ಮನುಷ್ಯಾಗ ಬರಲ್ಲ, ಮರಕ್ಕೆ ಬರ್ತಾವನು ಕಷ್ಟ. ಲೌಕಿಕರ ಸಮಾಧಾನ ಹೆಂಗೆ ಮಾಡ್ತೇವಲ್ಲ ಹಂಗೆ ಇಲ್ಲಿ ಏನು ಹೇಳಕತ್ತರು ಅವರು. ಇದು ನಿಮ್ಮ ಪ್ರಮಾದ ಅಲ್ಲ. ಏನು ಉದಾಹರಣೆ ಕೊಟ್ಟರು? ಪರಶಿವನು ನಿಮ್ಮ ಮನವ ನೋಡಲೆಂದು. ಸಾಕ್ಷಾತ್ ಅವನ ಲೀಲೆ ಇದು, ಸಾಕ್ಷಾತ್ ಅವನ ಲೀಲೆ ಇದು, ಪರವಸ್ತುವಿನ ಲೀಲೆ. ಅವನೇ ಮರಿಮಾಚೇನೆ ಇದು, ನಿಮ್ದು ಅಲ್ಲಿದು. ಮುದ್ದಾಮಲ್ಲಿ ಹೊರಗೆ ಬಂದು ನಿಂತಾರಲ್ಲ ಅವರು ಸಾಕಾರ ರೂಪ ತಾಳಿ, ಅವ್ರದ್ದು ಆಟ ಇದು. ನೀವು ಹೆಂಗೆ ತಲೆ ಕೆಡಿಸ್ಕೋಬೇಡ್ರಿ ಇದಕ್ಕೆ ಅಂತ ಧೈರ್ಯ ಕೊಡಕತ್ರ ಅವರು. ಏನು ಅವಶ್ಯ ಇಲ್ಲ. ನೀವು ನಿಮ್ಮ ಅರಿವು ಆಗಕ್ಕೆ ಸಾಧ್ಯನೇ ಇಲ್ಲ, ನನಗೆ ಗೊತ್ತೈತೆ ಅದು. ನೀವು ಮರ್ತೇವೆ ಅಂತ ಅನ್ನಕತ್ತೀರಿ ಅಂದ್ರೆ ಅದು ನಿಮ್ಮ ಪ್ರಮಾದ ಅಲ್ಲ, ಅದು ನಿಮ್ಮ ಪ್ರಮಾದ ಅಲ್ಲ. ಅದು ಪರಶಿವನ ಇಚ್ಛೆ. ಅದು ಅವನ ಇಚ್ಛೆಗೆ ಅನುಗುಣವಾಗಿ ಅವನ ಲೀಲೆಯಿಂದಾಗಿ ನಿಮ್ಮ ಮರ್ತಿರ ಹೊರತು ಅದು ನಿಮ್ಮ ತಪ್ಪಲ್ಲ ಅನ್ನೋ ಅರ್ಥದೊಳಗೆ ಸಿದ್ಧಾಂತಕ್ಕೆ ಬಂದ್ರೆ ಅವರು. ಅದು ನಿಜಾನೂ ಐತೆ, ಮತ್ತದು ಅದು ಸತ್ಯನೂ ಐತೆ ಅದು. ಹೌದಾ? ನೋಡ್ರಿ, ಇದು ತಮ್ಮ ಪ್ರಮಾದವಲ್ಲ, ನಿಮ್ಮ ಮನವ ನೋಡಲೆಂದು ತನ್ನ ಮನವ ತಂದು ನಿಮ್ಮ ಮನದಲ್ಲಿಕ್ಕಿ. ಇದನ್ನು ಮರಿಬೇಕನ್ನೋ ಇಚ್ಛಾ ನಿಮ್ಮ ಪ್ರಮಾದ ಆಗಿತ್ತು, ನಿಮ್ಮ ಮನಸ್ಸಿನಿಂದ ಆಗೈತೆ ಅಂದ್ರೆ ನಿಮ್ಮ ಮನಸ್ಸಿನಿಂದ ಆಗಿಲ್ಲದು. ನಿಮ್ಮ ಮನಸ್ಸಿನ ಮೇಲೆ ಆ ಪರಬ್ರಹ್ಮ ವಸ್ತುವಿನ ಆ ಪರಶಿವನ ಮನಸ್ಸು ಬಂದು ಕುಂತೈತಿ. ನಿಮ್ಮ ಮನಸ್ಸಿನಿಂದ ಆಗಿದ್ದಲ್ಲಿದು ಅಂತ ಹೇಳಕತ್ತಾರ ಅವರು. ಅದು ಆತನ ಲೀಲೆಗೋಸ್ಕರ ನಿಮ್ಮ ಮನದ ಮೇಲೆ ಆತನ ಮನ ಬಂದು ನಿಂತು ನೆಟ್ಟು. ಹೌದಾ? ಅದು ಲೀಲೆ ಮಾಡೈತಿ. ಅದನ್ನು ಬಿಟ್ಟರೆ ಇದ್ರೊಳಗೆ ಏನೂ ಇಲ್ಲ. ನನಗೆ ತಿಳಿದ ಮಟ್ಟಿಗೆ ಇದ್ರಾಗ ಏನಿಲ್ಲ.
ಅಂತ ಹೇಳಿದ್ರು ಅವರು. ಇಷ್ಟು ನೀವು ತ್ರಾಸ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇಷ್ಟು ನೀವು ತೊಂದರೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇಷ್ಟು ನೀವು ಮನಸ್ಸನ್ನು ನೋವು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕೆ ನಿಮ್ಮ ತಪ್ಪಲ್ಲ ಅಲ್ಲದು ಅಂತ ಹೇಳಕತ್ತಾರ. ಇದೊಂದು ಲೀಲೆ, ಅದು ನಿಮಗೆ ಸಹಜವಾಗಬಲ್ಲುದೆ. ಪರಂಜ್ಯೋತಿ ಸ್ವರೂಪವಾದ ನಿಮಗೆ ನೀವು ಮಹಾ ಬೆಳಕು, ನೀವು ನೀವು ಯಾಕೆ ನೀವು ಎಷ್ಟು ತ್ರಾಸ ಮಾಡ್ಕೊಳಕ್ತೀರಿ? ನೀವು ಮಹಾ ಬೆಳಕಿದ್ದಂಗೆ ಅದರಿ. ನಿಮಗೆ ಎಲ್ಲರಂತೆ ಸಹಜವಾದ ಮರು ಸಂಭವಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಸಾಮಾನ್ಯರಾದ್ರೆ ಮರು ಬರ್ಬೋದು ನಮಗೆ. ನೀವು ಬೆಳಕು ಪರಂಜ್ಯೋತಿ ಬೆಳಕಿದು, ಆ ಬೆಳಕಿಗೆ ಕತ್ಲು ಬರಕ್ಕೆ ಹೆಂಗೆ ಸಾಧ್ಯ ಐತಿ? ಸೂರ್ಯನ ಮನೆಯೊಳಗೆ ಕತ್ಲು ಬರಕ್ಕೆ ಹೆಂಗೆ ಸಾಧ್ಯ ಐತಿ? ಸಾಧ್ಯನೇ ಇಲ್ಲ. ಅದು ಆಗೈತೆ ಅಂತಂದ್ರೆ ಅದೆಂದಿಗೂ ಸಾಧ್ಯ ಇಲ್ಲ. ಮಂಜಿನ ಮೋಹರವ ರವಿಯ ಕಿರಣವ ಕೆಡಿಸಲಾಪವೇ. ಅಂದ್ರೆ ಮೋಹರ ಅಂದ್ರೆ ಸೈನ್ಯ ಅಥವಾ ಗುಂಪು ಸಮೂಹ ಅಂತ ನಾವು ಕರ್ಕೊತೇವೆ, ಹೌದಾ? ಇಲ್ಲಿ ನಿಮಗೆ ಸಹಜ, ಇಲ್ಲಿ ಏನು ಹೇಳ್ತಾರೆ ಅವರು? ಸುಜ್ಞಾನದ ಸೂರ್ಯ ತಾವಂದ್ರೆ ಯಾರು? ಸುಜ್ಞಾನದ ಸೂರ್ಯ, ಮಹಾ ಬೆಳಕು ಕೊಡ್ತಕ್ಕಂಥ ಒಬ್ಬ ಸೂರ್ಯ ಇದ್ದಂಗೆ ನೀವು. ಅವರು ಹೋಲಿಕೆ ಕೊಡಕತ್ತ, ತಾವು ಹೋಲಿಕೆ ಮಾಡ್ಕೊಂಡಿದ್ರೆ ಏನಂತ? ಕಹಿ ಸೋರೆಕಾಯಿ, ನಾನು ರತ್ನವ ಕೊಟ್ಟಂಥ ಕಪಿ ಹಿಂಗೆ ಹಸದಂಗಾಗಿ ತಾವು ಏನೇನೋ ಹೋಲಿಸ್ಕೊಂಡಿದ್ರು. ಇಲ್ಲಿ ಇವ್ರು ಏನು ಹಾಕ್ತಾರೆ ಗೊತ್ತೇನೆ? ನೀವು ಮಹಾ ಬೆಳಕು ಕೊಡ್ತಕ್ಕಂಥ ಸೂರ್ಯ ಇದ್ದಂಗೆ. ಸೂರ್ಯ ನೀವು ತಿಂತವ್ರಲ್ಲ, ಹೌದಾ? ಹಿಂಗಿದ್ದಾಗ, ಸುಜ್ಞಾನದ ಸೂರ್ಯವಾಗಿ ಇದ್ದಾಗ, ಆ ಸೂರ್ಯನನ್ನು ಈ ಮಂಜಿನ ಸೈನ್ಯ, ಮೋಹರವ ಅಂದ್ರೆ ಸೈನ್ಯ, ಈ ಮಂಜಿನ ಗುಂಪು, ಹೌದಾ? ಮಂಜು ಏನು ಆವರಿಸತ್ತಲ್ಲ, ಈ ಮಂಜಿನ ಮೋಡ, ಹೌದಾ? ಸೈನ್ಯ, ಇದು ಎಂದ್ರೆ ಮುಸುಕು ಮಾಡಿ ಕೆಡ್ಸಕ್ಕೆ ಸಾಧ್ಯ ಐತೆನ ಸೂರ್ಯನನ್ನು? ಇಲ್ಲ. ಸೂರ್ಯನನ್ನು ಶಾಶ್ವತವಾಗಿ ಮುಚ್ಚಿಡಕ್ಕೆ ಸಾಧ್ಯ ಐತಾನೆ ಈ ಮೋಡಕ್ಕೆ? ಅವಾಗ ಅವು ಅಶಾಶ್ವತವಾಗಿರ್ತಕ್ಕಂಥ ಭಾಳ ಟೆಂಪ್ರರಿ ಪೀರಿಯಡ್ ಆಫ್ ಟೈಮ್ನಲ್ಲಿ ಸುಮ್ಮ ಹಾದು ಹೋಗುವಷ್ಟು. ಅದರ ಅರ್ಥ ಅವು ಶಾಶ್ವತವಾಗಿ ಆ ಮೋಡಗಳು, ಮಂಜಿನ ಮೋಡಗಳು ಸೂರ್ಯನ ಮುಸುಕಾಕಕ್ಕೆ ಸಾಧ್ಯ ಐತನೋ? ಅದೆಂದಿಗೂ ಅಸಾಧ್ಯವಾದಂಥ ಮಾತು. ಅದರಂತೆ ಮರವೆಯ ಮಂಜು ನಿಮ್ದೇನಿತ್ತಲ್ಲ, ಆ ಮರವೆಯ ಮಂಜು ಅದೆಂದಿಗೂ ತಮ್ಮ ಅರಿವಿನ ಮುಸುಕನ್ನು, ಅರಿವಿನ ಮುಸುಕು ಮಾಡಿ ಮಂಕ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಹಂಗಾಗಿತ್ತಂದ್ರೆ ಈಗ ನಿಮ್ಗೆ ಈಗೂ ಹೊಳಿತಿದ್ದಿಲ್ಲ. ಈಗ ಅದು ಹಂಗೇನಾರ ಆಗಿತ್ತಂದ್ರೆ ಈಗೂ ಅದು ತಿಳಿತಿದ್ದಿಲ್ಲ. ತಿಳಿದತ್ತಲ್ಲ ನಿಮಗೆ, ಈಗ ಅರಿವಿಗೆ ಬಂದತ್ತಲ್ಲ ಇದು. ಹಂಗಂದ್ರೆ ನೀವು ಸೂರ್ಯಪ್ರಕಾಶನಂತೆ, ಪ್ರಕಾಶ ಕೊಡ್ತಕ್ಕಂಥ ಸೂರ್ಯನಂತಿದ್ದವ್ರು ನೀವು. ನಿಮಗೆಂದು ಆ ಮೋಡಗಳು ಮುಸುಕಕ್ಕೆ ಸಾಧ್ಯ ಹಂಗಾಗಿಲ್ಲ. ಹಂಗೆ ನೀವಿದ್ದೀರಪ್ಪ, ಹಂಗೆ ವಿಚಾರ ಮಾಡಬೇಡ್ರಿ. ನಿಮ್ಮ ನೆನೆವರಿಗೆ ಸಂಸಾರವಿಲ್ಲವೆಂದು ಶ್ರುತಿಗಳು ಹೊಗಳುತ್ತಿರಲು ನಿಮ್ಮ ಅರಿವಿಂಗೆ ಕೇಡುಂಟೆ. ಮುಂದೆ ಹೇಳ್ತಾರೆ ಅವರು. ಮುಂದೆ ನಾವು ಹೇಳ್ತೇವಲ್ಲ, ನೀ ಅಂದ್ರೇನು 8 ಬಂಟಿದ್ದಂಗೆ ನೀನು ಹಂಚ್ಕೊಂಡ್ರದು ನಿಂಗೆ. ನೀ ಅಂದ್ರೆ ಇಡೀ ಮನೆಯೆಲ್ಲ ಊರೆಲ್ಲ ನಿನಗೆ ಹಿಂಗೆಲ್ಲ ನೀನು ಹಿಂಗೆ ಕುಂತ್ರೆ ಹೆಂಗೆ ಹೇಳಂತ ನಾವು ಧೈರ್ಯ ಕೊಡಂಗಿಲ್ಲ. ಈಗ ಲೌಕಿಕರ ಧೈರ್ಯ ಸಮಾಧಾನ ಮಾಡಿ ಹಂಗೆ ಇವ್ರು ಹೇಳಕತ್ರಿ. ಹಂಗೆ ನಿಮ್ಮ ನೆನೆವರಿಗೆ ಸಂಸಾರವಿಲ್ಲೆಂದು ಶ್ರುತಿಗಳು ಹೊಗಳುತ್ತಿರಲು ನಿಮ್ಮ ಅರಿವಿಂಗೆ ಕೇಡುಂಟೆ. ನೀವು ಉಪಮಾತೀತರು. ನಿಮ್ಮನ್ನು ಈ ಜಗತ್ತಿನಲ್ಲಿ ಯಾರಿಗೂ ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮನ್ನು ಬಸವ ಎಂದು ನೆನೆವರಿಗೆ, ಈ ಜಗತ್ತಿನೊಳಗೆ ಬಸವ ಅಂತ ಯಾರು ನೆನೀತಾರಲ್ಲ, ನಿಮ್ಮ ನೆನೆವರಿಗೆ ಅಂತ ಹೇಳಿದ್ರಲ್ಲ, ಬಸವ ಅಂತ ನಿತ್ಯ ನೆನೆಯವರಿಗೆ ಭವಸಂಸಾರವಿಲ್ಲವೆಂದು, ನಿಮ್ಮ ನೆನೆಯವರಿಗೆ ಭವಸಂಸಾರ ಇಲ್ಲ ಅಂತ ಏನು ಹೇಳಕತ್ತಾವು? ವೇದ ಆಗಮ ಮೊದಲಾದ ಶ್ರುತಿಗಳು ನಿಮ್ಮನ್ನು ಹೊಗಳುತ್ತಿವೆ. ನೀವಲ್ಲ, ವೇದ ಆಗಮ ಶ್ರುತಿಗಳು ಹೇಳಕತ್ತಾವ. ಏನಂತ? ಬಸವ ಅಂತ ಯಾರು ನೆನೀತಾರಲ್ಲ ಅವರಿಗೆ ಭವಸಂಸಾರ ಇಲ್ಲಂತ. ಹಂಗಂತ ಯಾರು ಹೇಳಕತ್ತಾವು? ವೇದ ಆಗಮಗಳು ಹೇಳಕತ್ತಾವು. ನೀವು ಅಟ ದೊಡ್ಡವ್ರು ನೀವು ನೋಡ್ರಿ. ಇಲ್ಲಿ ಹೇಳಿದ್ರೆ ಚನ್ನಬಸವಣ್ಣವ್ರ ಮಾತಿದು. ಬಸವ ನಿತ್ಯ ಬಸವ ಅನ್ಕೊಂತ ಹೋಗ್ಬಿಡ್ರಿ. ನಾವೇನು ಮಾಡ್ಬೇಕು ಹಂಗಾರೀಗ? ಇದನ್ನು ಕೇಳಿ ನಾವೇನು ಮಾಡ್ಬೇಕೀಗ? ಶೂನ್ಯ ಸಂಪಾದನೆ ಚಿಂತನೆ ಮಾಡ್ಕೊಂತ ಈ ಪ್ರಸಂಗಗಳನ್ನು ಕೇಳ್ಕೊಂತ ಹೋದಾಗ ಬರೀ ಕತೆ ಕೇಳೋದು. ನಾವೇನು ಮಾಡ್ಬೇಕು? ಇತ್ತು ಬಸವ ಅನ್ಕೊಂತ ಈ ಭವಸಾಗರ ದಾಟಿ ಬಿಡೋದು ಅಂತ. ಅದು ಸಂದೇಶ ಇಲ್ಲಿ, ಹೌದಿಲ್ರಿ? ಪ್ರಸಂಗಗಳು ಹಂಗೆ ಹೇಳ್ಕೊಂತ ಹೊಕ್ಕೇವು ನಾವು. ಅದ್ರೊಳಗೆ ನಮಗೆ ಏನು ಅಪ್ಲೈ ಮಾಡ್ಕೋಬೇಕು ಅನ್ನೋದು ಬೇಕಲ್ಲ. ಈಗ ಇಲ್ಲಿ ಒಂದು ದೊಡ್ಡ ಸೂತ್ರ ಸಿಕ್ತು ನಮಗೀಗ. ಇದೊಂದು ದಿವ್ಯ ಸಂದೇಶ ಸಿಕ್ತು. ಚನ್ನಬಸವಣ್ಣವ್ರು ಹೇಳಿಬಿಟ್ರು, ಬಸವ ಅನ್ಕೊಂತ ಹೇಳ್ಬಿಟ್ರಪ್ಪ ಅಂದ್ರೆ ಏನಾಕತ್ರಿ? ಭವಸಂಸಾರವನ್ನು ದಾಟ್ತೇವೆ ನಾವು. ಈ ಭವಸಾಗರವನ್ನು ಆರಾಮ್ ದಾಟೋಕ್ಕೇವಂತ ನಾವು. ಬಸವವೆಂಬ 3 ಅಕ್ಷರಗಳು ಹೃದಯ ಕಮಲದಲ್ಲಿ ನೆಲೆಗೊಂಡರೆ ಸಾಧ್ಯ
ಅಸಾಧ್ಯ ಸಾಧ್ಯವಾಗಿತ್ತು, ಭೇದ್ಯ ಅಭೇದ್ಯ ಭೇದ್ಯವಾಯಿತು. ಚನ್ನಬಸವಣ್ಣವ್ರು ಹೇಳ್ತಾರೆ ಇದನ್ನು. ಇಲ್ಲ ಅದಕ್ಕಿಂತ ಸರಳ ಹೇಳಿದ್ರು ಅವ್ರು. ಏನು? ಬಸವ ಬಸವ ಬಸವ. ಆಹಾ, ಹಿಂಗಂತ ತಿಳಿದು ವೇದ ಆಗಮ ಸ್ತೃತಿಗಳು ಹೇಳಾಕತ್ತವ್ರಿಪ್ಪ, ನಾವಲ್ಲ ಅಂತ ಹೇಳಾಕತ್ತಾರೆ. ಯಾರಿಗೆ? ಬಸವಣ್ಣವರಿಗೆ. ಯಾರು ಹೇಳಿದರು? ಚನ್ನಬಸವಣ್ಣವ್ರು ಹೇಳಿದರು. ಅಂದರೆ ನಿಮ್ಮ ನಿಜದ ಅರಿವಿಗೆ ಕೇಡೆಂಬುದು ಉಂಟೆ. ಹಿಂಗಿದ್ದಾಗ ನಿಮ್ಮ ನಿಜದ ಅರಿವಿಗೆ ಕೇಡು ಅನ್ನೋದೈತೇನು? ನೀವು ನಾ ತಿಳ್ಕೊಳ್ಳಿಲ್ಲ, ನನಗೆ ಹೊಳಿಲಿಲ್ಲ ಅಂತ ಅದು ಕೇಡು ಅನ್ನೋದೈತೇನು? ಅದೆಂದಿಗೂ ಇಲ್ಲ ಗುರುವೇ ಹೇಳಕತ್ತರು ಚನ್ನಬಸವಣ್ಣವ್ರು. ಸಾಧ್ಯನೇ ಇಲ್ಲ. ನಿಮ್ಮ ನೆನೆವರಿಗೆ ಸಂಸಾರವಿಲ್ಲವೆಂದು ಶ್ರುತಿಗಳು ಹೊಗಳುತ್ತಿರಲು ನಿಮ್ಮ ಅರಿವಿಂಗೆ ಕೇಡುಂಟೆ ಪ್ರಶ್ನೆ ಮಾಡಿದರು ಅವರು. ಮುಂದೆ ಹೇಳಿದರು, ಕೂಡಲ ಚೆನ್ನ ಸಂಗನ ಶರಣರ ಕರೆವರೆ. ಬಂದು ನಿಂತಾರಲ್ಲ ಅವರೆಲ್ಲ, ಹೌದಾ? ಕೂಡಲ ಚೆನ್ನ ಸಂಗನ ಶರಣರು ಹೊರಗೆ ಬಂದು ನಿಂತಾರಲ್ಲ, ಪ್ರಭುದೇವರು ಸಿದ್ದರಾಮಶಿವಗಳೆಲ್ಲ ಬಂದು ನಿಂತಾರಲ್ಲ. ಹೇಳಿದರು ಅವ್ರು, ಕೂಡಲ ಚೆನ್ನ ಸಂಗನ ಶರಣರ ಕರೆವರೆ ಅಂದರೆ ಕರಿಲಿಕ್ಕೆ. ಈಗೇನಾಗೈತಿ? ಬಂದು ನಿಂತಾರಲ್ಲ, ಅವ್ರನ್ನ ಕರಿಬೇಕಷ್ಟ ಅಲ್ಲ. ಈಗ ಹೊರಗೆ ಹೋಗಿ ಏನಂತ ಅಪರಾಧ ಆಗೈತೆ ಅಂತ ನೀವು ವಿಚಾರ ಮಾಡ್ಕೊಂಡು ನಿಂತಾರೆ. ಇಲ್ಲೇ ಕರೆದು ಬರೋದ್ರಿಪ್ಪ ಹೋಗಿ ಅಷ್ಟ ಹೇಳಿದ್ರ ಅವ್ರು. ಅಪ್ಪಣ್ಣವ್ರನ್ನ ಕಳಿಸಿದ್ರೆ ಹಾಂ, ಅವ್ರು ಹಿಂಗೆ ಅಂತ ಕಳಿಸಿದ್ರ, ಮತ್ತೊಮ್ಮೆ ಹಿಂಗೆ ಹೇಳಿದ್ರೆ ಮತ್ತೆ ಹಿಂಗೆ ಕಳಿಸಿದ್ರ, ಅಟ್ಟಕ್ಕೆ ಯಾಕೆ ಭಯ ಬಿದ್ದಿರಿ ನೀವು? ಏನಾಗೈತೆ ಅಂತದ? ಈಗ ಹೋಗಿ ಕರೀದ್ರಿಪ್ಪ, ಹೋಗಿ ಕರೀದು ನಿಂತಾರಲ್ಲೇ, ಹೋಗಿ ಕರೀದು ಅನ್ನೋ ಅರ್ಥದೊಳಗೆ ಹೇಳಾಕ್ತಾರೆ. ಈಗೇನಾಗಿದೆ? ಶರಣರನ್ನು ಕರೆಯಬೇಕಷ್ಟೇ. ಪರಶಿವ ಶರಣರನ್ನು ಕರೆಯಲು ನೀವು ನಡ್ರಿ ಅಂದಂಗೆ. ಏನಿದ್ರು? ಕೂಡಲ ಚೆನ್ನ ಸಂಗನ ಶರಣರ ಕರೆಯವರೇ ಅಂದ್ರೆ ಕರ್ಯಾಕ ನೀವು ಎನ್ನ ಮನವೆಂಬ ಚೆಮ್ಮಾವಿಗೆ ಮೆಟ್ಟಿ ನಡೆಯ ಸಂಗನ ಬಸವಣ್ಣ. ಇಲ್ಲಿ ಬರ್ತಾ ಅರ್ಥ ಅಲ್ಲ. ನೀವು ನಡಿಬೇಕಲ್ಲ ಅಲ್ಲಿತಾನೆ. ಈಗ ನೀವು ಪಾದರಕ್ಷೆ ಹಾಕ್ಕೊಂಡು ಹೋಗ್ಬೇಕು ಬರಿಗಾಲ ಅನ್ನೋ ಅರ್ಥದೊಳಗೆ ಹೇಳಾಕ್ತಾರೆ. ಹಂಗಾರೆ ನಿಮಗೀಗ ಪಾದರಕ್ಷೆ ಯಾವ್ದಾಕತ್ತೆ ಅಂದ್ರೆ ನನ್ನ ಮನಸ್ಸೇ ನಿಮ್ಮ ಪಾದರಕ್ಷೆ ಆಕೈತೆ ಅಂತ ಹೇಳಿದ್ರು. ಯಾರು? ಚನ್ನಬಸವಣ್ಣವರು. ಎನ್ನ ಮನವೆಂಬ ಚೆಮ್ಮಾವಿಗೆ ಮೆಟ್ಟಿ ನಡೆಯ ಸಂಗನ. ಹೆಂಗೆ ನಡಿ ಅಂತ ಹೇಳಿದ್ರು ಅವರು? ಕರ್ಯಾಕೆ ಹೆಂಗೆ ನಡಿ ಅಂತ ಹೇಳಿದ್ರು ಅಂದ್ರೆ ಹಿಂಗೆ, ನನ್ನ ಮನಸ್ಸೆಂಬ ಏನು ಚೆಮ್ಮಾವಿಗೆಯನ್ನು, ಪಾದರಕ್ಷೆಯನ್ನು, ಹೌದಾ, ತಡ ಮಾಡದೆ ಎನ್ನ ಮನವೆಂಬ ಪಾದರಕ್ಷೆ ಮೆಟ್ಟಿ ನಡೆಯಿರಿ ಗುರುವೇ. ಒಬ್ಬ ಶಿಷ್ಯ ಗುರುವಿಗೆ ಈ ರೀತಿಯಾಗಿರ್ತಕ್ಕಂಥ ಧೈರ್ಯ ಕೊಡೋದು, ಅದರಲ್ಲಿಯೇ ತಮ್ಮ ಕಿಂಕರತ್ವವನ್ನು ಮೆರೆಯೋದು. ಧೈರ್ಯ ಕೊಡೋದಂದ್ರೆ ಅಹಂಕಾರ ಬೆರೆಯೋದು ಅಲ್ಲಲ್ಲೇ. ಏನಾಗೈತೆ ನಡಿ ಶಿಷ್ಯ ಆಗಿ ನಾ ಗುರುಗಳಿಗೆ ಅಲ್ಲ, ಕಿಂಕರತ್ವದ ಜೊತೆಗೆ ಧೈರ್ಯ ಕೊಡೋದು, ಕಿಂಕರತ್ವದ ಜೊತೆಗೆ ಸುಜ್ಞಾನವನ್ನು ಬಿತ್ತೋದು, ಕಿಂಕರತ್ವದ ಜೊತೆಗೆ ಮಾರ್ಗದರ್ಶನ ಮಾಡೋದು, ಕಿಂಕರತ್ವದ ಜೊತೆಗೆ ಸಲಹೆಯನ್ನು ನೀಡೋದು. ದೊಡ್ಡವರಿಗೆ ನಾವೇನಾರು ಸಲಹೆ ಕೊಡುವಾಗ ಎಂದು ಅಹಂಕಾರದಿಂದ ಸಲಹೆ ಕೊಡಬಾರ್ದು ನಾವು. ಧನ್ಯತೆಯಿಂದ ಯಾವುದೋ ಒಂದು ಪ್ರಸಂಗದಲ್ಲಿ ಅವರ ಅರಿವಿಗೆ ಒಂದಿಷ್ಟು ಏನೋ ಹೊಳೆದಿರಂಗಿಲ್ಲ, ಹಿರಿಯರಿಗೆ ಹೊಳೆದಿರಂಗಿಲ್ಲ, ಸಣ್ಣವ್ರಿಗೆ ದೌಡ್ ಹೊಳಿತಿರ್ತೈತೆ ಅದು ಅಂತ ಹೇಳಿದ. ಅದರ ಅರ್ಥ ಅವ್ರಿಗೆ ಎತ್ತಬೇಕತ್ತ ಅಂದ ಏನರ ಹೇಳೋದನ ಅಲ್ಲ. ಭಾಳ ಕಿಂಕರತ್ವದಿಂದ ನೋಡಿ ಹೆಂಗೆ ಹೇಳಾಕ್ತಾರೆ ಅವರು. ಗುರುವೇ ತಡ ಮಾಡದಿರಿ, ದೌಡ್ ಕರೆದು ಬರೋರು ನಡ್ರಿ, ನಾವು ಹೋಗಿ ನಡ್ರಿ ಸದ್ದೆ ಅನ್ನುವಂಥ ಅರ್ಥದಲ್ಲಿ ಅವರು ಬಸವಣ್ಣನವರಲ್ಲಿ ಭಿನ್ನಯಿಸ್ಕೋತಾರೆ. ಯಾರು? ಚನ್ನಬಸವಣ್ಣವರು. ಈ ರೀತಿ ಭಿನ್ನಯಿಸಿದ ಮೇಲೆ ಹೀಗೆಂದು ಭಿನ್ನಯಿಸಲು ಇದಕ್ಕೆ ಬಸವರಾಜ ದೇವರು ಚಿಕ್ಕದಣ್ಣಾಯಕರ ಪಾದದ ಕೃಪೆಯಿಂದ ಕಂಡು ನಾನು ಬದುಕಿದೆನೆಂದು ಕೃತನಿಶ್ಚಯವನೈದಿದ ಪ್ರಸ್ತಾವದ ವಚನ. ಮತ್ತು ಅಲ್ಲೇ ಕಿಂಕರತ್ತು ಬಂತು ಬಸವಣ್ಣವರು. ಏನು ಬಂತು? ಚನ್ನಬಸವಣ್ಣನವರ ಸಾಂತ್ವನದ ಮಾತಿನಿಂದ ಈ ಭಾಳ 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 ಚಂದ ಹೇಳಿದ್ರಿ ಇಲ್ಲಿ ಅವರು. ಮಾತಿನಿಂದ ಸಮಾಧಾನಗೊಂಡು ಬಸವಣ್ಣವರು, ಸಮಾಧಾನ ಆಗ್ತವ್ರಿಗೆ ಅಷ್ಟು ಸಮಾಧಾನಗೊಂಡು ಬಸವಣ್ಣನವರು ಚನ್ನಬಸವಣ್ಣವರು ಈ ರೀತಿಯಾಗಿ ಏನು ಕೊಂಡಾಡ್ತಾರ, ಅವ್ರ ವ್ಯಕ್ತಿತ್ವವನ್ನು ಹೊಗಳ್ತಾರ. ಏನಂತ? ನಂಬಿದೆನಯ್ಯ ನಾನು, ನಚ್ಚಿದೆನಯ್ಯ ನಾನು, ಬದುಕಿದೆನಯ್ಯ ನಾನು ನಿಮ್ಮ ಕೃಪೆಯಿಂದಲೇ. ಚನ್ನಬಸವಣ್ಣವ್ರಿಗೆ ಸಂತೋಷ ಆಗಿಬಿಡ್ತು. ಇಷ್ಟು ಧೈರ್ಯ ಕೊಟ್ಬಿಟ್ರಲ್ಲ ಅವರು. ಧೈರ್ಯ ಕೊಟ್ಟಿದ್ದಕ್ಕೆ ಸಮಾಧಾನ ಆತಲ್ಲ. ಅವಾಗ ಈ ಉದ್ಗಾರ ಬಂತು. ಬಸವಣ್ಣವ್ರು ಹೇಳಕ್ಕತ್ತರು, ಚನ್ನಬಸವಣ್ಣವ್ರಿಗೆ ಹೇಳಕ್ಕತ್ತಾರ. ಏನಂತ? ನಂಬಿದೆನಯ್ಯ ನಾನು, ನಚ್ಚಿದೆನಯ್ಯ ನಾನು, ಬದುಕಿದೆನಯ್ಯ ನಾನು ನಿಮ್ಮ ಕೃಪೆಯಿಂದಲೇ. ಹಾಳು ಕುಳಿಯಲ್ಲಿ ಬಿದ್ದ ಪಶುವಿನ ಕರುವ ತೆಗೆದು ತಾಯ ಮುಖವ ತೋರುವಂತೆ, ಪಾಪಕೂಪದಲ್ಲಿ ಬಿದ್ದವನ ನೆಬ್ಬಿಸಿ
ಕೂಡಲ ಸಂಗನ ಶರಣರ ಚರಣವ ತೋರಿ ಎನ್ನನ್ನಳುಹಿದನು. ಹೋದ ಜೀವಕ್ಕೆ ತನ್ನ ಕರುಣವೆಂಬ ಮರುಜವಣಿಯ ಹಿಂಡಿ ಎತ್ತಿದನು. ಚೆನ್ನ ಬಸವಣ್ಣನಿಂದಲೆಂತಕ್ಕೆ ಬದುಕಿದೆನು ನಾನು. ಅಷ್ಟು ಸಮಾಧಾನಗೊಂಡು ಸಂತೋಷಗೊಂಡು ಚನ್ನಬಸವಣ್ಣವ್ರು ಕೊಂಡಾಡ್ತಾರವ್ರು. ಏನಂತ ಕೊಂಡಾಡಿದರು? ನಿಮ್ಮನ್ನೇ ನಂಬಿ, ನಿಮ್ಮನ್ನೇ ನೆಚ್ಚಿ, ನಿಮ್ಮ ಕೃಪೆಯಿಂದಲೇ ನಾನು ಬದುಕಿ. ಯಾಕಂದ್ರೆ ಹಾಳ ತಗ್ಗಿನೊಳಗೆ ಬಿದ್ದು ಒದ್ದಾಡುವ ಅಸಹಾಯಕ ಆಕಳಾದಿ ಪಶುವಿನ ಕರುವನ್ನು ಹಿಡಿದೆತ್ತಿ ತೆಗೆದು ತಾಯಿ ಮುಖವ ತೋರಿದಂತೆ. ಒಂದು ಆಕಳ ಕರು ಒಂದು ಹಾಳು ತೆಗ್ಗಿನಾಗ ಬಿದ್ದು ಒದ್ದಾಡು ಹೊತ್ನ್ಯಾಗ ಅದನ್ನು ತೊಗೊಂಡು ಬಂದು ತನ್ನ ತಾಯಿಯ ಮುಖ ತೋರುವಂತೆ, ನೋಡಿ ಆ ಪ್ರಸಂಗ ಹೆಂಗೆ ವಿವರಿಸ್ತಾರೆ ಅವ್ರು, ನನ್ನ ಸ್ಥಿತಿ ಹೆಂಗಾಗಿತ್ತು ಅಂತ ಹೇಳಕತ್ತಾರ ಅವರು. ತೋರುವಂತೆ ಮರವೆಂಬ ಪಾಪದ ಬಾವಿಯಲ್ಲಿ ಬಿದ್ದ ನನ್ನನ್ನು ಎಬ್ಬಿಸಿ ಪರಶಿವನ ಶರಣರ ಚರಣವ ತೋರಿ ನುಡಿಸಿದನು ಚನ್ನಬಸವಣ್ಣ. ನನ್ನ ಉಳಿಸಿದ್ರು ಅವರು ಚನ್ನಬಸವಣ್ಣವರು. ಸತ್ತು ಹೋದ ಜೀವಕ್ಕೆ ಮತ್ತೆ ಸಂಜೀವಿನಿಯನ್ನು ನೀಡಿ, ಸಂಜೀವಿನಿ ಗುಡ್ಡವನ್ನ ಹೊತ್ಕೊಂಡು ಬಂದು ಸಂಜೀವಿನಿ ತಂದು ಕೊಟ್ಟಂಗಾತ್ ನನಗೆ ಅನ್ನೋ ಅರ್ಥದಲ್ಲಿ ಹೇಳಾಕ್ತಾರು. ಸತ್ತು ಹೋದ ಜೀವಕ್ಕೆ ಮತ್ತೆ ಸಂಜೀವಿನಿ ನೀಡಿ ಬದುಕಿಸುವಂತೆ ತನ್ನ ಕರುಣವೆಂಬ ಸಂಜೀವಿನಿಯನ್ನು ನನಗೆ ನೀಡಿ. ಎಷ್ಟು ಕರುಣೆಯಿಂದ ನನ್ನನ್ನು ಒಂದು ಹೋದ ಜೀವ ಹೊಳೆ ಬಂದಂಗೆ ಆತಲ್ಪ ಅನ್ನೋಂತ ನಾವು ಮಾತಾಡ್ತೇವಲ್ಲ, ಆ ರೀತಿಯಲ್ಲಿ ನೆತ್ತಿ ಬದುಕಿಸಿದನು. ಹೀಗೇ ಆಗಲಿ, ಏನೇ ಆಗಲಿ, ಚನ್ನಬಸವಣ್ಣವರಿಂದ ನಾನು ಶಿವಚೇತನವಾಗಿ ಬದುಕಿದೆನೆಂದು ಮಹಾಗುರು ಬಸವಣ್ಣವರು ಚನ್ನಬಸವಣ್ಣವರು ಹೊಗಳ್ತಾರೆ. ಇಷ್ಟ ಹೇಳುವಾಗ ಇಲ್ಲಿ ಬಸವರಾಜ ದೇವರು ತಮ್ಮ ತಾವು ಸಂತೈಸಿಕೊಂಬ ಕಾಲದಳು ಇಲ್ಲಿ ಮತ್ತೊಬ್ಬರು ಪ್ರವೇಶಕ್ಕಾರ. ಹಡಪದಪ್ಪಣ್ಣವ್ರು ನಿಂತಾರಲ್ಲೇ, ಚನ್ನಬಸವಣ್ಣವ್ರು ಬಂದರು. ಹಡಪದಪ್ಪಣ್ಣವ್ರಿಗೆ ಸಂಭಾಷಣೆ ನಡೆದಿತ್ತು. ಅವಾಗ ಚನ್ನಬಸವಣ್ಣವ್ರು ಬಂದರು. ಬಂದಂಗಳು ಅವ್ರು ಹೇಳಿದರು, ಅವ್ರ ನಡಕ್ಕೆ ಸಂಭಾಷಣೆ ಆಯ್ತು. ಇವರು 3 ಮಂದಿ ನಿಂತಾಗ ಮತ್ತೊಬ್ರು ಬಂದ್ರಲ್ಲೇ, ಏನು ನಡೆದೈತಿ ಅಂತ. ಹಂಗೆ ಮತ್ತು ಮಹಾಮನೆ ಅಂದಮೇಲೆ ಅಲ್ಲೇ ಓಡಾಡೋರೆಲ್ಲ ಯಾಕೆ ನಿಂತಾರ, ಭಾಳತ್ತ ನಿಂತು ಮಾತಾಡ್ಕೊಂಡು ನಿಂತಾರಲ್ಲ, 3 ಮಂದಿ ಅಂತ ಬರೋಂಗಿಲ್ಲ, ನಾವು ಏನು ನಡೆದೈತಿ ಅಂತ. ಹಂಗೆ ಇಲ್ಲಿ ಮತ್ತೊಬ್ಬರು ಪ್ರವೇಶ ಆಯ್ತು. ಯಾರ್ದಾತು? ಬಸವರಾಜ ದೇವರು ತಮ್ಮ ತಾವು ಸಂತೈಸಿಕೊಂಬ ಕಾಲದೊಳು ತಾವ ಹಿಂಗೆ ಹೇಳಿ ಸಮಾಧಾನ ಮಾಡ್ಕೊಳ್ಳೋ ಸಂದರ್ಭದೊಳಗೆ ಸೊಡ್ಡಳ ಬಾಚರಸರು ಬಂದು ಬಿನ್ನಹಂ ಮಾಡುವ ಪ್ರಸ್ತಾವದ ವಚನ. ಅಲ್ಲೇ ಸೊಡ್ಡಳದ ಬಾಚರಸ ಶರಣರು ಬಂದರು. ಅವ್ರು ಏನು ಹೇಳಿದರು ಅದನ್ನೆಲ್ಲ ನಿಂತು ಕೇಳಿದ್ರು. ಅವರು ಏನು ನಡೆದೈತೆ ಅಂತಂದು ಅವ್ರು ಏನು ಹೇಳಿದರು? ತೆರಹು ಮರ ಎಂಬುದು ನಿಮ್ಮ ಗುಣವಲ್ಲ, ತೆರಹು ಮರ ಎಂಬುದು ನಿಮ್ಮ ಗುಣವಲ್ಲ, ಅಮೃತ ಸಾಗರದೊಳಗೆ ಬೇವಿನ ಬಿಂದು ಉಂಟೆ. ಅವ್ರು ಹೆಂಗೆ ಉಪಮೆ ಕೊಟ್ಟರು ನೋಡಿ. ಅಮೃತ ಸಾಗರದೊಳಗೆ ಬೇವಿನ ಬಿಂದು ಉಂಟೆ. ಸಾಗರದು ಅಮೃತ ಸಾಗರ. ಬಸವಣ್ಣವ್ರು ಅಂದ್ರೆ ಅಮೃತದ ಸಾಗರ. ಅಲ್ಲೇನರ ಬೇವಿನ ಒಂದು ಹನಿ ಬಿಂದು ಉಂಟೆ. ಮನವ ನೋಡಲೆಂದು ನಟನಾಟಕವನ್ನು ಒಡ್ಡಿದ್ದಾರೆ. ಅವ್ರು ಹೇಳಿದರು, ಮನವ ನೋಡಲೆಂದು ನಟನಾಟಕವನ್ನು ಒಡ್ಡಿದರೆ ಅದಕ್ಕೆ ಸಹಜವಲ್ಲಾಗಿ ಹೆದರಲಿಲ್ಲ. ಮಹಾದಾನಿ ಸೊಡ್ಡಳನ ಮನ ನೊಂದಿತ್ತೆಂದು. ಮಹಾದಾನಿ ಸೊಡ್ಡಳನ ಮನ, ಅದ್ರ ಸೊಡ್ಡಳ ಬಾಚರಸರ ಅಂಕಿತ ನಾಮವು. ಮಹಾದಾನಿ ಸೊಡ್ಡಳನ ಮನ ನೊಂದಿತ್ತೆಂದು ಅಂಜಬೇಡವೇಳ ಸಂಗಣ ಬಸವಣ್ಣ. ಮತ್ತು ಅವ್ರು ಹೇಳಿದರು, ಧೈರ್ಯ ಕೊಟ್ಟರು. ಏನು ಕೊಟ್ಟರು? ಬಸವಣ್ಣವರೇ, ನೀವು ಶುದ್ಧ ಅರಿವಿನ ರವಿ ಸೂರ್ಯ. ನೀವು ತರ ಮರ ಎಂಬುದು ನಿಮ್ಮ ಗುಣವಲ್ಲ. ಹೌದಾ? ಒಮ್ಮೆ ಅರಿವು, ಒಮ್ಮೆ ಮರವೆಂಬ ಗುಣ ನಿಮಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ತೆರ ಮರ ಅಂತ ಒಮ್ಮೆ ಅರಿವು ಬಂದು ಒಮ್ಮೆ ಮರು ಆಗುವಂಥದ್ದು ಅಲ್ಲ ನಿಮ್ಮದು. ನೀವು ಅಂಥವ್ರಲ್ಲ, ಲೌಕಿಕರಿಗೆ ಅದು ಸಾಧ್ಯ. ಒಮ್ಮೆ ಯಾವಾಗ ಬರ್ತದೆ ಸ್ಮಶಾನ ವೈರಾಗ್ಯ ಬರ್ತೈತಿ, ಒಮ್ಮೆ ಅಭಾವ ವೈರಾಗ್ಯ ಬರ್ತೈತಿ, ಒಮ್ಮೆ ಪ್ರಸೂತಿ ವೈರಾಗ್ಯ ಬರ್ತೈತಿ. ಏನಿಲ್ಪ ಈ ಜೀವನದಾಗ ಅಂತೀವಿ. ಯಾರ್ದಾರ ಅಂತ್ಯಕ್ರಿಯಕ್ಕೆ ಹೋದಾಗ ಅಲ್ಲೆಲ್ಲ ಒಂದು 10 ಮಿನಿಟ್ ನಿಂತು ಅಲ್ಲೆಲ್ಲ ಅಳುದುಕೊಳ್ಳೋದು, ಏನೈತ್ರಿ ಈ ಜೀವನದಾಗ ಅಂತೀವಿ. ಇಂಥ ಆವಾಗ ಒಮ್ಮೆ ಅರಿವು ಬರ್ತೈತಿ, ಮತ್ತು ಹೊಳ್ಳಿ ಬರೋರಾಗ ಅಂದ್ರೆ ಅಟ್ಟರಿಪ್ಪ ಅದು ಅಲ್ಲಿಗೆ ಮುಗೀತು. ಅದು ಇಂಥವೆಲ್ಲ ಲೌಕಿಕರಿಗೆ ಇವು. ಮರಿವಾಗೋದು ಲೌಕಿಕರಿಗೆ ಇವು. ಇವೆಲ್ಲ ಅಲ್ಲ. ನಿಮಗೆ ಹಂಗಾಗಕ್ಕೆ ಸಾಧ್ಯನೇ ಇಲ್ಲ. ನಿಮಗದು ಸಲ್ಲಿಕ್ಕೆ ಸಾಧ್ಯ ಇಲ್ಲ.
ನೀವು ಅನವರತ ಬೆಳಗುವ ಅರಿವಿನ ಬೆಳಗು, ಶಾಶ್ವತವಾದ ಪ್ರಕಾಶ. ನೀವು ದಿವ್ಯ ಪ್ರಕಾಶ. ನೀವು ಕತ್ಲೆ ಅನ್ನೋದ ಅಲ್ಲ, ಆವರ್ಸಂಗಿಲ್ಲ ನಿಮಗೆ. ನೀವು ಅಮೃತದ ಸಾಗರನೇ ಇದ್ದೀರಿ ನೀವು. ಹೌದಾ? ಅಲ್ಲಿ ಬೇವಿನ ಕಹಿ ರಸವೆಂಬುದು ಒಂದು ಹನಿನೂ ಇಲ್ಲ, ಒಂದು ಹನಿ ಒಂದು ಬಿಂದುನೂ ಇಲ್ಲ. ಮಹಾಲಿಂಗವು ಮನವ ನೋಡಲೆಂದು ಆಡಿದ ಸ್ವಲೀಲಾನಂದವೆಂಬ ನಾಟಕ ಇದು, ಬೇರೆ ಏನಲ್ಲ. ಅಲ್ಲಿ ಮೂಲಕ್ಕೆ ಹೋಗ್ಬಿಟ್ರು ಅವರು. ಮೂಲ ವಸ್ತುವಿನಲ್ಲಿ ಇದೊಂದು ಆ ಸ್ವಲೀಲಾನಂದಕ್ಕೆ ಹಿಂಗಾದ್ರೆ ಹೆಂಗೆ ಆಗ್ಬೋದು, ಮಜಾ ನೋಡೋಂತಡಿ ಅಂತ ಮಾಡಿದ್ದು ಆಟ ಇದೆ. ಆ ಪರವಸ್ತುವಿನ ಲೀಲೆ ಇದು. ಇದು ನಿಮ್ಮದು ಏನು ಇಲ್ಲಿದ್ರಾಗ. ಯಾಕೆ ನೀವು ಪರವಸ್ತುವಿನ ಸ್ವರೂಪವಾಗಿ ಇದ್ದವ್ರು. ನೀವು ನಿಮ್ಮಿಂದ ಆಗೈತೆ ಅಂದ್ರೆ ಪರವಸ್ತುವಿನಿಂದ ಆದಂಗೆ ಅದು, ಬೇರೆ ಯಾರಿಂದ ಆಗಕ್ಕೆ ಸಾಧ್ಯ ಐತದು. ನೀವಂದ್ರೇನು, ಆ ಪರವಸ್ತು ಅಂದ್ರೇನು, ನೀವಂದ್ರೇನು, ಆ ಮಹಾಲಿಂಗ ಅಂದ್ರೇನು, ಎಲ್ಲ ಒಂದು. ನಿಮಗೆ ಮರು ಆಗೈತೆ ಅಂದ್ರೇನು, ಆ ಮಹಾಲಿಂಗಕ್ಕೆ ಮರು ಆದಂಗೆ ಅಷ್ಟ. ಅದು ಬೇರೆ ಏನೈತಿ. ಆದ್ರೆ ಸ್ವಲೀಲಾನಂದಕ್ಕೆ ಒಮ್ಮೆ ಮರು ಆದಂಗೆ ಅದು ಮಾಡ್ಕೊಂಡ್ರೆ ನಿಮ್ದೇನೈತಿ ಇದ್ರಾಗ ಅಂತ ಹೇಳ್ದಂಗೆ ಅದು. ಅದಕ್ಕೆ ಸಾಧ್ಯ ಇಲ್ಲ. ಸ್ವಲೀಲಾನಂದವೆಂಬ ನಾಟಕ ಇದು. ಅದು ನಿಮ್ಮ ಸಹಜ ಗುಣವಲ್ಲ, ಅದು ನಿಮ್ಮ ಗುಣ ಅಲ್ಲಿದು. ನೀವು ಮಾಡೇನಂದ್ರೆ ನಿಮ್ಮ ಹಸು ಅಲ್ಲಿದು ಅಂತೇವಿಲ್ಲ ನಾವು. ನೀವು ಮಾಡೇನಂದ್ರೆ ನಿಮ್ಮ ಹರು ಅಲ್ಲಿದು. ನಿಮ್ಮಿಂದ ಆಗಕ್ಕೆ ಸಾಧ್ಯನೇ ಇಲ್ಲ. ಇದು ನಿಮ್ಮ ತಪ್ಪ ಅಲ್ಲ ಅನ್ನೋ ಅರ್ಥದಲ್ಲಿ ಅವ್ರು ಹೇಳಾಕದು. ಸಹಜ ಗುಣವಲ್ಲ. ಅದಕ್ಕಾಗಿ ಹೆದರೋ ಕಾರಣ ಇಲ್ಲ, ಹೆದರಬೇಕಾಗಿಲ್ಲ. ಪರಶಿವನ ಮನ ನೊಂದಿತ್ತೆಂದು ಅಂಜುವ ಅಗತ್ಯವೇನೂ ಇಲ್ಲ. ಯಾಕೆ ಇದು ಆ ಸಾಕ್ಷಾತ್ ಪರಶಿವನ ನಾಟಕ ಇರೋದ್ರಿಂದ, ಅವನ ಸ್ವಲೀಲಾನಂದಕ್ಕೆ ಅವನ ಮಾಡಿಸಿದ್ರಿಂದ ಅವನ ಮನಸ್ಸು ನೊಂದೇತಿ ಅಂತ ನೀವು ಮನಸ್ಸು ನೋಡ್ಕೊಳ್ಳೋ ಮಾಡೋ ಅವಶ್ಯಕತೆ ಇಲ್ಲ. ಹೌದಾ? ಹಂಗೆ ಧೈರ್ಯ ಕೊಡಾಕ್ತಾರ ಸೊಡ್ಡಳ ಬಾಚರ್ಸರು. ಅದ್ರ ಅಗತ್ಯ ಇಲ್ಲ. ಗುರುವೇ ಹೇಳಿ, ಬಸವ ಗುರುವೇ ಶರಣರನ್ನು ಬರಮಾಡಿಕೊಳ್ಳಿರಿ ಅಂದು ಹೇಳ್ರಿ ನಾ ಅವ್ರನ್ನ ಕರ್ಕೊಂಬರ್ನ. ಎಷ್ಟಂತ ಹಿಂಗೆ ವಿಚಾರ ಮಾಡ್ಕೊಂಡು ಕುಂದಿರ್ತಾರೆ, ಅಲ್ಲಿ ಬಂದು ನಿಂತಾರೆ. ಹೇಳ್ರಿ ನೀವು ಎಷ್ಟಂತ ವಿಚಾರ ಮಾಡ್ಕೊಂಡು ಕುಂದವ್ರಿ, ಎಷ್ಟು ದಿವಸ ಅಂತ ಹಿಂಗೆ ಎಷ್ಟೊತ್ತನ ಹಿಂಗೆ ವಿಚಾರ ಮಾಡೋರು. ಬರ್ರಿ ನೀವು ಮಾಡಿದ್ರೆ ನಿಮ್ಮ ತಪ್ಪಲ್ಲದು, ನಿಮ್ಮ ಗುಣನೋಲ್ಲ, ತಪ್ಪು ಮಾಡೋದಲ್ಲದು. ಅದು ಆಗೈತೆ ಅಂತ ನಿಮ್ಮ ತಲೆಯಾಗಿದ್ರು ಅದು ನಿಮ್ದಲ್ಲದು, ಅದು ಪರವಸ್ತುವಿಂದ ಅದು ತಪ್ಪು. ಆ ಮರು ಎಲ್ಲ ಪರವಸ್ತುವಿಂದು. ಅದು ಯಾಕೆ ಮಾಡೈತೆ ಅಂದ್ರೆ ತನ್ನ ಆನಂದಕ್ಕೆ ಮಾಡ್ಕೊತಿರ್ತೈತೆ. ಒಮ್ಮೆಂಗೆ ಮಾಡಿ ಅದ್ರ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊಂತೀರಿ ಅಂದಂಗಿದು ಅಂತ ಹೇಳ್ರಿ ನೋವು ಕರ್ಕೊಂಬರ್ ನಡ್ರಿ. ಅಂಜಬೇಡ ವೇಳ ಸಂಗನ ಬಸವಣ್ಣ ಹಿಂಗೆಂದು ಸೊಡ್ಡಳ ಬಾಚರಸರು ಭಿನ್ನಹಂ ಮಾಡಲು ಬಸವರಾಜ ದೇವರು ನಿರೂಪಿಸುವ ಪ್ರಸ್ತಾವದ ವಚನ. ಹಂಗಾರೆ ಸೊಡ್ಡಳ ಬಾಚರಸರಿಗೆ ಹೇಳ್ಬೇಕಲ್ಲ ಅವ್ರು ಏನು ಹೇಳಿದರು. ಮಾರಂಕ ನೆರೆವಲ್ಲಿ ಗಾಯಖಂಡೆಯ ತೋರಿದಾತನೇ ತೆತ್ತಿಗ, ಕೈಯ ಕೈದು ಬಿದ್ದಲ್ಲಿ ಎತ್ತಿಕೊಟ್ಟಾತನೇ ಹಿತವ, ಕೂಡಲ ಸಂಗನ ಶರಣ ಸೊಡ್ಡಳ ಬಾಚರಸರ ಕರುಣ ಉಳ್ಳನ್ನಕ್ಕರ, ಇನ್ನು ನಾನು ಅಂಜುವನಲ್ಲ ಕಾಣ ಚನ್ನಬಸವಣ್ಣ ಅಂದ್ರು. ಅವರೊಬ್ರು ಧೈರ್ಯ ಕೊಡಕ್ಕೆ ಬಂದ್ರಲ್ಲ. ಇಷ್ಟೋತನ ಹಡಪದಪ್ಪಣ್ಣವ್ರು ಹಿಂಗೆ ಬರ್ರಿ ಅಂತ ಹೇಳಿದ್ರು. ಮುಂದೆ ಚನ್ನಬಸವಣ್ಣವ್ರು ಹೇಳಿ ಧೈರ್ಯ ಕೊಟ್ಟರು. ಅಷ್ಟು ಸಾಲಿಲ್ಲ. ಅಷ್ಟು ನೋಡ್ದೆ ಯಾರು ಬಂದರು? ಸೊಡ್ಡಳ ಬಾಚರಸರು ಬಂದ್ಬಿಟ್ರಲ್ಲ. ಅವ್ರಿಗೆ ಇನ್ನೂ ಏನಾಗಿಬಿಡ್ತು ಅಂದ್ರೆ ಅವರಿಗೆ ಇನ್ನೂ ಖುಷಿ ಆಯ್ತು, ಇನ್ನೂ ಧೈರ್ಯ ಬಂತು. ಈ ಭಿನ್ನಹಕ್ಕೆ ಏನು ಹೇಳಿದ್ರು ಅವರು? ರಣರಂಗದಲ್ಲಿ ಯುದ್ಧ ಮಾಡುವಾಗ ಮಾರಂಕ ನೆರಿವಲ್ಲಿ ಗಾಯಖಂಡೆಯ ತೋರಿದಾತನೇ ತೆತ್ತಿಗ. ಹೌದಾ? ಯುದ್ಧ ಭೂಮಿಯೊಳಗ ಮಾರಂಕ ಅಂದ್ರೆ ಯುದ್ಧ ಭೂಮಿ, ಎದುರಾಳಿ. ಯುದ್ಧ ಭೂಮಿಯಲ್ಲೇನೆ ಎದುರಾಳಿ. ಗಾಯಖಂಡಿ ಅಂದ್ರೆ ಗಾಯದ ಜಾಗ, ಗಾಯದ ತೂತು. ಹೌದಾ? ಆ ಸ್ಥಳ. ತೆತ್ತಿಗ ಅಂದ್ರೆ ಒಡೆಯ ಅಥವಾ ಹೊಣೆ ಹೊತ್ತವ ಅಂದರು. ತೆತ್ತಿಗ ತೋರಿಸ್ತಾನ. ಯುದ್ಧ ಭೂಮಿಯಲ್ಲಿ ಎದುರಾಳಿಯೊಡನೆ ಕಾದಾಡುವಾಗ ಗಾಯವಾದಲ್ಲಿ, ಯುದ್ಧ ನಡೆದತಿ, ಎದುರಾಳಿ ಅದು ನೋಡಿ ಉದಾಹರಣೆ ಹೆಂಗೆ ಕೊಡ್ತಾರ ಅವರು. ಗಾಯವಾದಾಗ ಆ ಗಾಯದ ಗುರುತನ್ನು ತೋರಿ, ಅಲ್ಲಿ ಒಡೆಯ ಇರ್ತಾನ, ಯಾಕೆ ಹಿಂದೆ ರಾಜ ಇರ್ತಾನ, ಸೈನ್ಯ ಓಡಾಡ್ತಿರ್ತೈತಿ. ಗಾಯ ಆದಾಗ ಒಡೆಯ ಏನು ಮಾಡ್ತಾನಂತ ಅವನ ಹತ್ರ ಬಂದು ಗಾಯ ತನ್ನಿಂದಿಲ್ಲೇ ಅಂತ ತೋರಿಸ್ತಾನಂತ. ಅವನ ಕಾಳಜಿ ತೋರಿಸ್ತಾನ. ಹೌದಾ? ತೆತ್ತಿಗ ತೋರಿ ಉಪಚರಿಸುವ ಆತನೇ ನಿಜವಾದ ಜವಾಬ್ದಾರಿ ಹೊತ್ತಂತ ಒಡೆಯ. ನೋಡ್ರಿ ಎಂತ ಮಾತು ಹೇಳ್ತಾರೆ. ಯುದ್ಧ ಭೂಮಿಯಲ್ಲಿ ಇದರ ಅರ್ಥ ಮಾರಂಕ ನೆರೆವಲ್ಲಿ ಗಾಯಖಂಡೆಯ ತೋರಿದಾತನೇ ತೆತ್ತಿಗ, ಕೈಯ ಕೈದು ಬಿದ್ದಲ್ಲಿ ಎತ್ತಿಕೊಟ್ಟಾತನೇ ಹಿತವ. ಕೈಯೊಳಗಿನ ಆಯುಧ ಯುದ್ಧ ಮಾಡ್ಕೊಂತ ತಳಗ ಬಿದ್ದು ಬಿಡ್ತಂತೇಳಿ ಅವನು ನಿಶಸ್ತ್ರ ಆಗಿಬಿಟ್ನಂತೇಳಿ ಯುದ್ಧದ ಉದಾಹರಣೆ ಕೊಟ್ಟಾರ. ಯುದ್ಧ ಭೂಮಿ ಉದಾಹರಣೆ ಕೊಟ್ಟಾರ.
ನಿಶಸ್ತ್ರ ಆಗಿಬಿಟ್ನಂತೇಳಿ. ಹೌದಾ? ಅವಾಗ ತಳಗ ಬಿದ್ದ ಶಾಸ್ತ್ರವನ್ನ ಯುದ್ಧ ಮಾಡುವಾಗ ಯಾವ ಎತ್ತಿ ಕೊಡ್ತಾನಲ್ಲ, ನೋಡ್ರಿ ಅಂತ ಮಾತು. ಕೈಯ ಕೈದು ಬಿದ್ದಲ್ಲಿ ಎತ್ತಿ ಕೊಟ್ಟ ಆತನೇ ಹಿತವ ಅಂತ ಮಾತಿದು. ಕೈಯೊಳಗಿನ ಆಯುಧ ಕೈಯೊಳಗಿನ ಆಯುಧ ಯುದ್ಧ ಮಾಡುವಾಗ ಅಕಸ್ಮಾತ್ ಆಗಿ ತಳಗ ಬಿತ್ತಂದ್ರೆ ಅದನ್ನೆತ್ತಿ ಕೈಗೆ ಕೊಟ್ಟವನೇ ನಿಜವಾದ ಹಿತಚಿಂತಕ. ಹಂಗಾಗಿ ಬಂದಾರಿಗೆ ನನಗೆ ಸೊಡ್ಡಳ ಬಾಚರಸರು ಅಂತ ಹೇಳಾಕತ್ತಾರ ಅವರು. ಸೊಡ್ಡಳ ಬಾಚರಸರ ಬಗ್ಗೆ ಹೇಳಾಕತ್ತಾರ ಈಗ ಅವ್ರು. ಅಂತ ಉದಾಹರಣೆ ಕೊಟ್ಟು ಹೇಳಾಕತ್ತಾರ. ನಮಗೂ ಜೀವನದೊಳಗೆ ಏನಾರ ಬಂದಾಗ ಯಾರು ಹಿಂಗೆ ಧೈರ್ಯ ತುಂಬಿರ್ತಾರಲ್ಲ ಅವ್ರನ್ನ ಎಂದು ಬಿಡಬಾರ್ದಂತ ನಾವು. ಆ ಋಣ ದೊಡ್ಡ ಋಣ ಅದಂತ. ದೊಡ್ಡ ಋಣ. ಏನು ರೊಕ್ಕ ಕೊಟ್ಟರದಷ್ಟ ಋಣ, ಹೌದಾ? ಮತ್ತೊಂದು ಏನೋ ಕೊಟ್ಟಿದ್ದಷ್ಟ ಋಣ ಅಂತಲ್ಲ. ಕಷ್ಟ ಕಾಲದಲ್ಲಿ 2 ಹಿತವಾದ ವಚನಗಳನ್ನು ನುಡಿದು ಹೋದವರು, 2 ಸಾಂತ್ವನಪರ ಮಾತುಗಳನ್ನು ಆಡಿ ಹೋದಂಥವ್ರು. ಅವ್ರು ನಿಜವಾಗಿಯೂ ಹೆಚ್ಚು ಚಿಂತಕರನ್ನು ಸಂದೇಶ ಕೊಡಾಕತ್ತಾರೆ ಇಲ್ಲಿ ಬಸವಣ್ಣವರು. ಯಾರನ್ನೂ ಮರಿಬಾರ್ದು ನಾವು. ನಮ್ಮ ಮದುವೆ ಮುಂಜಿ ಒಳಗೆ ರಗಡ ಮಂದಿ ಬಂದೋಕ್ಕಾರ ಬೀಗರು ಬೀಜರು. ಕಷ್ಟ ಕಾಲಕ್ಕೆ ಯಾರು ಬರಂಗಿಲ್ಲ. ಅವಾಗ ಯಾರು ಬಂದಾರಲ್ಲ ಅವ್ರು ಎಂಥ ಉದಾಹರಣೆ ಕೊಡಾಕತ್ತಾರ ನೋಡ್ರಿ ಅವ್ರು. ಹಂಗೆ ನಾನು ಏನೋ ಆಗಿ ಭ್ರಮೆಗೊಂಡು ಬಿಟ್ಟಿದ್ದೆ, ಎಂಥ ಕಷ್ಟದೊಳಗಿದ್ದೆ, ಅಷ್ಟನ್ನು ಮನಸ್ಸು ನೊಂದ್ಕೊಂಡ್ಬಿಟ್ಟಿದ್ದೆ ನಾನು. ಎಂಥದಾತಲ್ಲ ನನ್ನಿಂದ ಅಪರಾಧ, ಎಂಥ ಒಂದು ತಪ್ಪಾತಲ್ಲಂತೂ ಇಂಥ ಮನಸ್ಸು ನೋಡ್ಕೊಂಡು ಬರುವಂಥ ಸಂದರ್ಭದಲ್ಲಿ ಭಾಳ ಕಷ್ಟದಲ್ಲಿದ್ದೆ ನಾನು, ಭಾಳ ನೋವಿನಲ್ಲಿದ್ದೆ. ಅಂಥದ್ರಾಗ ಬಂದಿವರು ನನಗೆ ಈ ಧೈರ್ಯ ಕೊಟ್ಟರಲ್ಲ, ಅದು ಹೆಂಗಾತಂದ್ರೆ ಇವ್ರು ಧೈರ್ಯ ಕೊಟ್ಟಿದ್ದು ಹೆಂಗಂದ್ರೆ ಹಿಂಗಂತ ಉದಾಹರಣೆ ಕೊಟ್ಟರೆ 2. ಹೌದಾ? ಗಾಯವನ್ನು ತೋರಿ ಉಪಚರಿಸಿದ ಆತ ಯುದ್ಧ ಭೂಮಿಯಲ್ಲಿ. ಶಾಸ್ತ್ರಕ್ಕೆ ಬಿದ್ದಾಗ ತೋಯದಂತೇಳಿ ಎತ್ತಿ ಕೊಟ್ಟವ. ಎಷ್ಟು ಮುಖ್ಯವೋ, ಎಷ್ಟು ಪ್ರಾಮುಖ್ಯವೋ ನಿಜವಾದ ಹಿತಚಿಂತಕ. ಕೂಡಲ ಸಂಗನ ಶರಣ ಸೊಡ್ಡಳ ಬಾಚರಸರ ಕರುಣ ಉಳ್ಳನ್ನಕ್ಕರ ಇನ್ನು ನಾನು ಅಂಜುವವನಲ್ಲ ಅಂತ ಹೇಳ್ಬೋದು. ಇಷ್ಟು ಹೇಳಿಬಿಟ್ರಲ್ಲ ಈಗ. ಏನು ನಮಗೆ ಚನ್ನಬಸವಣ್ಣವ್ರು ಆಗಲೇ ಹೇಳಿ ರೆಡಿ ಮಾಡಿದ್ರು. ಅಷ್ಟೊತ್ತು ಅನ್ಕೋಡ್ದ ಅಂದ್ರೆ ಬಾಚರಸ ಶರಣರು ಬಂದು ಈ ಮಾತು ಹೇಳುತ್ತಲೇ ಅಂದ್ರೆ ಅವ್ರಿಗಿನ್ನೂ ಏನಾಯ್ತು. ಅದಕ್ಕೆ ಯಾಕೆ ಹಿರಿಯರ ಪದ್ಧತಿ ಮನೆಯೊಳಗೆ ನಡಿಬಾರ್ದ ಘಟನೆಗಳು ನಡೆದಾಗ, ಹೌದಾ, ಅವ್ರ ಮನೆಗೆ ಹೋಗೋದು, ಸಾಂತ್ವನ ಮಾಡೋದು, ಒಂದು ಧೈರ್ಯ, ಆರಾಮಿಲ್ದವ್ರ ಕಡೆ ಹೋಗಿ ಬರೋದು, ಅಥವಾ ಏನೋ ಅದು ಹೋಗಿ ಅವ್ರು ಊಟ ಕಟ್ಕೊಂಡು ಹೋಗೋದು, ಅವ್ರನ್ನ ಊಟ ಮಾಡಿಸೋದು, ಇವೆಲ್ಲ ಮೌಢ್ಯಗಳಲ್ರಿ ಇವು. ಆ ಮನೋಸ್ಥಿತಿ ಹಂಗಿರ್ತೈತಿ. ಬಸವಣ್ಣವ್ರಿಗೆ ದೊಡ್ಡವರು ಭಾಳ ಅವರು, ಅವ್ರಿಗೆ ಯಾಕೆ ಭಯ ಬರೋದು, ಅವ್ರಿಗೆ ಯಾಕೆ ಏನು ನೋವು, ಮನಸ್ಸದು ಮನಸ್ಸು ಯಾರಿಗೈತೆ ಅವ್ರಿಗೆ ಆ ಕ್ಷಣದಲ್ಲಿ ಒಂದು ನೋವು ಆಗಿರ್ತೈತೆ, ಇಲ್ಲ ಅನ್ನಂಗಿಲ್ಲ. ಅರಿವು ಉಳ್ಳವರಾಗಿದ್ರೇನು ಇನ್ನೊಂದು. ಆದ್ರೆ ಆ ಪ್ರಸಂಗದಲ್ಲಿ ಏನು ಬಂದು ಹೇಳಿದ್ರಲ್ಲ ಬಾಚರ್ ಶರಣರಾತು, ಚನ್ನಬಸವಣ್ಣವ್ರಾತು, ಅವ್ರ ಕಣ್ಣಿಗೆ ಹೆಂಗೆ ಕಾಣಕತ್ತಾರಂದ್ರೆ ಹಿಂಗೆ ಕಾಣಕತ್ತಾರಂದ್ರೆ ಇನ್ನು ಲೌಕಿಕರಾಗಿ ನಾವು ಕಷ್ಟದಲ್ಲಿದ್ದಾಗ ನಮಗೆ ಎಷ್ಟು ಮಂದಿ ಜನರ ಸಾಂತ್ವನ ಅವಶ್ಯಕತೆ ಇರಲಿಕ್ಕಿಲ್ಲ. ವಿಚಾರ ಮಾಡಿರಿ ನೀವು. ಅದಕ್ಕೆ ಕರುಣಾಮಯಿಯಾಗಿ ನಾವು ಯಾರ ಕಷ್ಟದಲ್ಲಿ ಏನು ಕೊಡಲಿಲ್ಲ, ಖುಷಿಲಿಲ್ಲ, ಏನು ನೋವು ಆಗದಂಗೆ ಮಾತಾಡೋದು ಬಿಟ್ರೆ ಸಾಕು. ಇನ್ನೂ ಮಂದಿ ಆ ಕಷ್ಟದೊಳಗಿದ್ದಾಗ ಮತ್ತೆ ಇನ್ನೂ 4 ಮಾತಾಡಿ ಹೋಗೋ ಮಂದಿನ ಹೆಚ್ಚಿರ್ತೈತಿ. ಅಟ್ಲೀಸ್ಟ್ 2 ಸಾಂತ್ವನದ ಮಾತು. ಯಾಕೆ ದುಃಖದೊಳಗೆ ದುಃಖ ಭಾಳ ದಿವಸದ ಇರಂಗಿಲ್ಲ, 3 ದಿವಸದ ಖರೆ. ಆದ್ರೆ ಆ 3 ದಿವಸದೊಳಗೆ ಯಾರು ಬಂದು ಹೋಗಿರಲ್ಲ ಅವ್ರು ಖಾಯಂ ನೆನಪುಳಿತೀರಿ ಅವ್ರ ಬದುಕಿನಾಗ. ಆ 3 ದಿನದ ಅದು ದುಃಖ ಮರಿಕಿನ ಮುಂಚೆಗೆ ಯಾರು ಬಂದು ಮರ್ಸಾಕೇನು ಪ್ರಯತ್ನ ಮಾಡಿ, ನೀವು ಮರೆಸಿದ್ರೂ ಮರಿತೈತಿ, ಮರೆಸಲಿಲ್ಲ ಅಂದ್ರೂ ಮರಿತೈತಿ, ಅದು ಇಲ್ಲ ಅನ್ನಂಗಿಲ್ಲ. ಬಟ್ ಆ ಅವಧಿಯೊಳಗೆ ಯಾರು ಬಂದು ಹೋಗಿರ್ತಾರಲ್ಲ ಅವ್ರು ಶಾಶ್ವತವಾಗಿ ಅವ್ರ ಸ್ಮೃತಿಪಟದಲ್ಲಿ ನೆನಪಿರ್ತಾರಂತ. ಅದಕ್ಕಿದೆಲ್ಲ ಪದ್ಧತಿಗಳದಾವು, ಸುಮ್ಮ ಅಲ್ಲದು. ಪ್ಯೂರ್ ಸೈಕಾಲಜಿ ಐತಿ ಇಲ್ಲೇ. ಹೌದಾ? ಅದಕ್ಕೆ ನಾವು ಒಂದೆರಡು ಮಾತು ಕೂಡಿದ್ದವ್ರ ಜೋಡಿನೇ ಇರ್ತೇವಿ, ಎಲ್ಲರ ಜೋಡಿ ಇರ್ತೇವಿ. ಎಲ್ಲ ಚಲೋ ಇದ್ದಾಗ ಎಲ್ಲ ಚಲೋ ಆಕ್ಕೇವಿ. ಸ್ವಲ್ಪ ಏನಾರ ತೊಂದರೆ ಆದಾಗ ಒಂದಿಟ್ಟು ಫೋನ್ಯಾಗಾರ ಮಾತಾಡಂಗಿಲ್ಲ. ಮನೆಗೆ ಹೋಗ್ಯಾರ ಮನೆಗೆ ಹೋಗಕ್ಕೆ ಮಾತು ಏನು 2 ಎಲ್ಲಿ ಸಿಕ್ಕಲ್ಲರ 2 ಮಾತು ಸಾಂತ್ವನದು ಏನು ಕೇಳಬೇಡ್ರಿ. ಗಪ್ ಗಡದು ಏನು ಆ ವಿಷಯನೇ ಎತ್ತುವಂಗಿಲ್ಲ. ಅಂದ್ರೆ ಎಷ್ಟು ನೋವು ಆಗಬಾರ್ದು, ಎಷ್ಟು ಕಷ್ಟ ಆಗಬಾರ್ದು. ಆ ಸಂದೇಶವನ್ನು ಇಲ್ಲಿ ಕೊಡಾಕತ್ತಾರ. ತಮ್ಮ ಮೂಲಕ ಈ ಜಗತ್ತಿಗೆ ಸಂದೇಶ ಕೊಡಾಕತ್ತಾರ ಅವರು ಬಸವಣ್ಣವರು. ತಮಗೆ ಅದರ ಅವಶ್ಯಕತೆ ಇತ್ತು ಇಲ್ಲ ಗೊತ್ತಿಲ್ಲ, ಬಟ್ ಜಗತ್ತಿಗೆ ಆ ಅವಶ್ಯಕತೆ ಐತೆ ಅಂತ ನಮಗೆ ಸಂದೇಶ ಕೊಡಾಕತ್ತಾರ. ಹಂಗೆ ಮಾಡಬೇಡ್ರಿಪ್ಪ. ಯಾರಿಗೆ ಹಿಂಗೆ ಇರ್ತೈತೆ ಸ್ವಲ್ಪ ಹೇಳ್ರಿ ಅವ್ರಿಗೆ 2 ಮಾತು ಒಳ್ಳೇದನ್ನು ಹೇಳ್ರಿ. ಹೇಳಿದ್ರೆ ಹೆಂಗೆ ಅವ್ರಿಗೆ ಆನಂದ ಆಕತ್ತೆ ಅಂದ್ರೆ ಹಿಂಗೆ ಆನಂದ ಆಕತ್ತೆ ಅಂತ ಅವರಿಗೆ ಹೇಳಿದ್ರು ಅವರು. ಕರುಣ ಉಳ್ಳನ್ನಕ್ಕರ ಇನ್ನು ನಾನು ಅಂಜುವನಲ್ಲ ಕಾಣ ಚನ್ನಬಸವಣ್ಣ. ಈ ಮಾತು ಹೇಳಿದ ಮ್ಯಾಲ ಹಿಂಗೆಂದು ಬಸವರಾಜ ದೇವರು ನಿರೂಪಿಸಿ
ಲಿಂಗಾರ್ಚನೆಯ ಮಾಡುತ್ತಾ ಲಿಂಗಮಂ ಕರಸ್ಥದಲ್ಲಿ ಧರಿಸಿಕೊಂಡು, ಇವೆಲ್ಲ ಮಾತು ಲಿಂಗಾರ್ಚನೆ ಮಾಡ್ಕೊತನ ನಡೆದು ಲಿಂಗಮಂ ಧರಿಸಿಕೊಂಡು, ಹೌದಾ, 12,000 ರುದ್ರಾಕ್ಷಿಯಂ ಧರಿಸಿಕೊಂಡು, ಲಿಂಗ ಕರಡಿಗಳು ಇಟ್ಕೊಂಡು 12,000 ರುದ್ರಾಕ್ಷಿಯಂ ಧರಿಸಿಕೊಂಡು, ಭಸ್ಮಾಂಗದ ಕಳೆ ತಳತಳಿಸಿ ಹೊಳೆಯುತ್ತಿಹ ಆಭರಣದಿಂದೊಪ್ಪುತ್ತ ಭಕ್ತವತ್ಸಲ ಮುಕ್ತಿಯ ಮುಖದರ್ಪಣ ಅಹಂಕಾರಕಾಸಾರ ಶೃಂಗಾರ ಛೇದನ ಕರುಣರಸ ಸಿಂಧು ಷಡುಸ್ಥಲ ಸಂಧಾನ ನಿವಾಸ. ಇದೆಲ್ಲ ಬಸವಣ್ಣವ್ರ ಕುರಿತು ಹೇಳಾಕ್ತಾರ. ಶತ ಏಕಸ್ಥಲ ಮೂಲಿಗ ಬಸವಣ್ಣವ್ರ ಬಗ್ಗೆ ಹೇಳಾಕತ್ತಾರ. ಪಂಚಮುಖ ಪಂಚಲಿಂಗ ಸ್ಥಾಪನಾಚಾರ್ಯ ಯಾರು? ಬಸವಣ್ಣವರು. ಪಂಚಮುಖ ಪಂಚಲಿಂಗ ಸ್ಥಾಪನಾಚಾರ್ಯ ಯಾರು ಸ್ಥಾಪನ ಮಾಡ್ಯಾರ ಹೇಳಿಬಿಡ್ರಿ. ಸ್ಥಾಪನಾಚಾರ್ಯ ಭಕ್ತಜನ ಹೃತ್ಕಮಲಾರ್ಕ ಶರಣ ನಿಕುರುಂಬಾಬ್ಧಿ ಶಶಾಂಕ ಭವ ವಿಪಿನದಾ ವಾನಲ ಭವ ಸಿಂಧು ವಡಬಾಗ್ನಿ ಬಸವದಂಡಾಧೀಶ್ವರನು ಚನ್ನ ಬಸವರಾಜದೇವರು ಹಡಪದಪ್ಪಣ್ಣಗಳು ಸೊಡ್ಡಳ ಬಾಚರಸರು ಗಮಿತ ಮುಖಯುಕ್ತರಾಗಿ ನಿರೂಪಿಸಿದ ಪ್ರಸ್ತಾವದ ವಚನ. ಏನು ಹೇಳಿದ್ರಿ ನೋಡ್ರಿ. ಹೀಗೆ ಬಸವ ಮಹಾಗುರು ಲಿಂಗಾರ್ಚನೆಯಿಂದೆದ್ದು ಕರಸ್ಥಲದಲ್ಲಿ ಇಷ್ಟಲಿಂಗವ ಧರಿಸಿ ಕಂಠಬಾಹು ಮುಂತಾದಲ್ಲಿ ರುದ್ರಾಕ್ಷಿ ವಿಭೂತಿಯಿಂದ ಸರ್ವಾಂಗಭೂಷಿತರಾಗಿ ಪರಿಶುದ್ಧ ಪ್ರಶಾಂತ ಚಿತ್ತರಾಗಿ ಹೊರಬಂದು ಕರುಣಾಸಾಗರ ಭಕ್ತವತ್ಸಲ ಮುಕ್ತಿಯ ಮುಖದರ್ಪಣ ಷಟ್ಸ್ಥಲದ ನಿಜ ನಿವಾಸ 101 ಸ್ಥಳದ ಮೂಲಿಗ ಪಂಚಮುಖದಲ್ಲಿ ಪಂಚಲಿಂಗ ಸ್ಥಾಪನಾಚಾರ್ಯ ಭಕ್ತ ಜನರ ಹೃತ್ಕಮಲದಲ್ಲಿ ಬೆಳಗುವ ಸುಜ್ಞಾನ ಭಾನು ಶರಣ ಸಹಸ್ರ ನಕ್ಷತ್ರದ ಧ್ರುವತಾರೆ ಭವಾರಣ್ಯವ ದಹಿಸುವ ಕಾಡಾಗ್ನಿ. ನೋಡ್ರಿ, ಭವಾರಣ್ಯ ದಹಿಸುವ ಕಾಡಾಗ್ನಿ ಭವಸಿಂಧುವಿನೊಳಡಗಿದ ವಡಬಾಗ್ನಿಯಾದ ಬಸವ ಮಹಾಗುರು ಚನ್ನಬಸವಣ್ಣ ಹಡಪದಪ್ಪಣ್ಣ ಸೊಡ್ಡಳ ಬಾಚರಸರೊಂದಿಗೆ ಗಮಿಸುತ್ತಾ ಅಂದ್ರೆ ಅವ್ರ ಜೋಡಿ ಬರುತ್ತಾ ಈ ರೀತಿ ನುಡಿವರು. ಅವ್ರ ಜೋಡಿ ಬಂದು ಅದೆಲ್ಲ ಮ್ಯಾಲಿಂದ ಬಸವಣ್ಣವ್ರ ಕುರಿತು ಹೇಳಿದ್ದದು. ಇವನ್ನ ನಾವು ಚಾರ್ಟ್ ಮಾಡಿ ಇಡ್ಬೇಕು. ಅವ್ರಿಗೇನು ವಿಶೇಷಣಗಳನ್ನು ಕೊಟ್ಟಾರಲ್ಲ, ನಾವು ರಾಜರಿಗೆ ರಾಜಾದಿರಾಜ ರಾಜಕುಲ ತಿಲಕ ಅಂತ ನಾವೆಲ್ಲ ಕರಿತಿದ್ವಲ್ಲ, ಇವೆಲ್ಲ ಬಸವಣ್ಣವ್ರಿಗಿರುವಂಥ ವಿಶೇಷಣಗಳಿವು. ನಾವು ಬರೆದಿಡ್ಬೇಕು. ಎಷ್ಟು ಅದ್ಭುತವ ನೋಡ್ರಿ. ಇಲ್ಲ ಮುಕ್ತಿಯ ಮುಖದರ್ಪಣ ಅಂತ, ಷಟ್ಸ್ಥಲದ ನಿಜ ನಿವಾಸ ಅಂತ ಯಾರು? ಬಸವಣ್ಣವ್ರು. 101 ಸ್ಥಳದ ಮೂಲಿಗ ಅಂತ, ಕರುಣಾಸಾಗರ ಅಂತ, ಭಕ್ತವತ್ಸಲ ಅಂತ, ಪಂಚಮುಖದಲ್ಲಿ ಪಂಚಲಿಂಗ ಸ್ಥಾಪನಾಚಾರ್ಯ, ಭಕ್ತ ಜನರ ಹೃತ್ಕಮಲದಲ್ಲಿ ಬೆಳಗುವ ಜ್ಞಾನಭಾನು, ಶರಣ ಸಹಸ್ರ ನಕ್ಷತ್ರದ ಧ್ರುವತಾರೆ ಯಾರು? ಬಸವಣ್ಣವರು ಅಂತ. ಭವಾರಣ್ಯವ ದಹಿಸುವ ಕಾಡಾಗ್ನಿ ಹಂಗ ಅಲ್ಲದು ಅಂತ. ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ, ಹೌದಾ? ಭವಾರಣ್ಯದ ದಹಿಸುವ ಕಾಡಾಗ್ನಿ. ಭವಾರಣ್ಯ ನಮ್ಮಲ್ಲಿ ಇರುವಂಥ ಭವಾರಣ್ಯದ ಎಲ್ಲ ಅದಾವಲ್ಲ ಒಳಗೆ, ಇವನ್ನ ಬಸವ ಅಂತ ನೆನೆಸಿಬಿಟ್ರೆ ಅದು ಕಾಡಾಗ್ನಿ ಅಂತದ, ಸುಟ್ಟು ಭಸ್ಮ ಹಾಕವಂತ ಒಳಗೆ. ನಮ್ಮ ಬಸವ ಎಂದು ಬಸಿತಮಂ ಧರಿಸಿದರೆ, ಬಸಿತಮಂ ಧರಿಸುವೇನು ಎಸೆವ ಮಹಲಿಂಗವೇ, ಹೌದಾ? ಬಸವ ಎಂದು ಬಸಿತಮಂ ಧರಿಸಿದರೆ ಬಸವಾದಿ ಶರಣರಿಗೆ ಪ್ರೀತಿಯಯ್ಯ, ಹೌದಿಲ್ಲ? ಅದೇ ಮುಂದೆ ಬಸವ ಷಟ್ಸ್ಥಲ ಚೆನ್ನ ಬಸವಪ್ರಭು ಮುಖ್ಯರು ಬಸಿತಮಂ ಧರಿಸಿ ಬಯಲಾದರಯ್ಯ ಅಂತ. ಏನು ಬಸವ ಅಂತ ನೆನೆಸ್ಬಿಟ್ಟು ಅದು ಕಾಡಾಗ್ನಿ ಅಂತದು. ಭವಾರಣ್ಯದೊಳಗಿರುವ ಎಲ್ಲ ಇವನು ಸುಟ್ಟು ಹೆಂಗೆ ಭಸ್ಮ ಮಾಡ್ತೀವಿ, ಒಮ್ಮೆ ಕಾಡಾಗ್ನಿ ಬಂದ್ಬಿಡ್ತಂದ್ರೆ ಏನು ಉಳಿಯಂಗಿಲ್ಲ ಅಂತ, ಹೌದನಿ? ಹೌದಲ್ರಿ? ಹಂಗೆ ಬಸವ ಅನ್ನೋದು ಮಂತ್ರ
ಅದು ಕಾಡಾಗ್ನಿ. ಅದಕ್ಕೆ ಕಾಡಾಗ್ನಿ? ಅದು ನಮ್ಮಲ್ಲಿರೋ ಅರಿಷಡ್ ವರ್ಗಗಳನ್ನು ದಹಿಸ್ಲಿಕ್ಕಿರುವಂಥ ಕಾಡಾಗ್ನಿ. ಬಸವ ಅನ್ನಬೇಕು. ಎಷ್ಟು ಚಂದ ಹೇಳ್ಯಾರ ನೋಡ್ರಿ. ಭವಸಿಂಧುವಿನೊಳಡಗಿದೆ ಒಡಬಾಗ್ನಿಯಾದ ಬಸವ ಮಹಾಗುರು ಚನ್ನಬಸವಣ್ಣ ಹಡಪದಪ್ಪಣ್ಣ ಸೊಡ್ಡಳ ಬಾಚರಿಸರೊಂದಿಗೆ ಗಮಿಸುತ್ತಾ ಅವ್ರ ಜೋಡಿ ಬನ್ಕೋಂತ ಈ ರೀತಿ ನುಡಿವರು. ಏನು ನುಡಿದ್ರು ಅನ್ನೋದನ್ನು ಇವರೆಲ್ಲರ ಜೊತೆ ಬಂದು ಏನು ನುಡಿದ್ರು ಅನ್ನೋದನ್ನು ನಾವು ಮುಂದಿನ ವಾರ ನೋಡೋಣ. ಸರ್ವರಿಗೂ ಶರಣಾರ್ಥಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೆ ಭಕ್ತಿ ಅನಂತ ಶರಣಾರ್ಥಿಗಳು. ಇದುವರೆಗೆ ಡಾಕ್ಟರ್ ಶಂಭು ಹೆಗ್ಡಾಳ್ ಅವರು ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 74 ಪ್ರಭು ಕಲ್ಯಾಣಕ್ಕೆ ಬದ್ಧ ಸಂಪಾದನೆ ಕುರಿತು ಮುಂದುವರೆದ ಭಾಗ ಕುರಿತು ಪ್ರಭುದೇವರ ಹುಸಿಮುನಿಸು ಬಸವಣ್ಣವರ ಅರಿವಿನಲ್ಲಿಯೇ ಮರೆವೆ ಚಿತ್ರಣವನ್ನು ಚನ್ನಬಸವಣ್ಣವರು ಸೊಡ್ಡಳ ಬಾಚರಿಸರು ಅವರಿಗೆ ಧೈರ್ಯ ತುಂಬುವಂಥ ಸನ್ನಿವೇಶವನ್ನು ನಮ್ಮೆಲ್ಲರ ಕಣ್ಣಿಗೆ ಕಟ್ಟುವಂತೆ ನಾವು ಅಲ್ಲೇ ಕುಂತವೇನೋ ನೋಡಾಕತ್ತೇನೋ ಅನ್ನೋ ರೀತಿಯೊಳಗೆ ನಮಗದನ್ನು ನೀವೇ ಅನುಭವ ನೀಡಿದಂಥ ಡಾಕ್ಟರ್ ಶಂಭು ಹೆಗ್ಡಾಳ್ ಗುರುಗಳಿಗೆ ಬಸವ ಸಮಿತಿ ಬೆಂಗಳೂರು, ಕಲಬುರಗಿ, ಧಾರವಾಡ ಮತ್ತು ಬಸವ ಕೇಂದ್ರ ಧಾರವಾಡದಿಂದ ಅನಂತ ಶರಣಾರ್ಥಿಗಳು. ಅದೇ ರೀತಿ ಇಲ್ಲಿ ನೆರೆದ ಹಾಗೂ ಅಂತರ್ಜಾಲ ವೀಕ್ಷಿಸಿದ ಎಲ್ಲ ಶರಣರ ಪರವಾಗಿ ಅನಂತ ವಂದನೆಗಳು. ನಾಳೆ ರವಿವಾರ ದಿನಾಂಕ 28/12/2025 ಸಂಜೆ 6 ಗಂಟೆಗೆ ಬಸವ ಸಮಿತಿ ಕಲಬುರಗಿಯಿಂದ ಲಿಂಗೈಕ್ಯ ಅಣ್ಣಾರಾವ್ ಶರಣಪ್ಪ ಪಾಟೀಲ್ ಸ್ಮರಣಾರ್ಥ ಅರಿವಿನ ಮನೆ 881ನೇ ಕಾರ್ಯಕ್ರಮ. ದಿವ್ಯ ಸಾನ್ನಿಧ್ಯ ಮಹಾಮಹಿಮ ಸಂಗನ ಬಸವಣ್ಣವರು. ಅನುಭಾವಿಗಳು ಡಾಕ್ಟರ್ ವೀರಶೆಟ್ಟಿ ಬಿ ಗ್ಯಾರಂಪಳ್ಳಿ. ವಿಷಯ ಅಲ್ಲಮಪ್ರಭು ಸಾಂಸ್ಕೃತಿಕ ಅನುಸಂಧಾನ. ತತ್ತಿದಾಸೋಹಿಗಳು ಶ್ರೀ ನಾಗೇಂದ್ರಪ್ಪ ಅಣ್ಣಾರಾವ್ ಪಾಟೀಲ್ ಹಾಗೂ ಪರಿವಾರದವರು. ಇನ್ನು ಸೋಮವಾರ ದಿನಾಂಕ 29/12/2025 ಸಂಜೆ 6 ಗಂಟೆಗೆ ಬಸವ ಸಮಿತಿ ಬೆಂಗಳೂರು ಆನ್ಲೈನ್ ಅರಿವಿನ ಮನೆ ಕಾರ್ಯಕ್ರಮ. ಸೊಲ್ಲಾಪುರ ಸಿದ್ದರಾಮೇಶ್ವರರ ವಿರಚಿತ ಬಸವ ಸ್ತೋತ್ರ ತ್ರಿವಿಧಿ ಮುಂದುವರಿದ ಭಾಗ 5. ಅನುಭವ ಪೂಜ್ಯ ಶ್ರೀ ಶಿವರುದ್ರ ಮಹಾಸ್ವಾಮಿಗಳು, ಅಧ್ಯಕ್ಷರು ಬೇಲಿಮಠ್ ಮಹಾಸಂಸ್ಥಾನ ಬೆಂಗಳೂರು. ಸಂಗೀತ ಸಂಯೋಜನೆ ರಾಜು ಎಮ್ಮಿಗನೂರು. ಗಾಯನ ಶ್ರೀ ರವೀಂದ್ರ ಸೂರ್ಯಗಾವಿ. ಈ ಎಲ್ಲ ಕಾರ್ಯಕ್ರಮಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ವೀಕ್ಷಿಸುವಂಥ ತಮ್ಮಲ್ಲಿ ವಿನಂತಿ. ಈಗ ವಚನ ಮಂಗಲ ಸೋಮಶೇಖರ್ ದೇವಲಾಪುರ ಅಣ್ಣವರಿಂದ. ಆರಂಭ ಮಾಡುವೆನು ಗುರು ಪೂಜೆಗೆಂದು, ವ್ಯವಹಾರ ಮಾಡುವೆನು ಲಿಂಗಾರ್ಚನೆಗೆಂದು, ವ್ಯವಹಾರ ಮಾಡುವೆನು ಲಿಂಗಾರ್ಚನೆಗೆಂದು, ಪರಸೇವೆ ಮಾಡುವೆ ನಯ್ಯ ಜಂಗಮ ದಾಸೋಹಕ್ಕೆಂದು, ಆರಂಭ ಮಾಡುವೆನು ಗುರು ಪೂಜೆಗೆಂದು. ನಾನಾವ ಕರ್ಮಗಳ ಮಾಡಿದಡಿಯೂ ಅಕರ್ಮ ಫಲ ಭೋಗವ ನೀ ಕೊಡುವೆ ಎಂಬುದನ ಬಲ್ಲೆನು. ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದು ಕ್ರಿಯೆ ಮಾಡೇನೋ, ನಿಮ್ಮಾಣೆ ನಿಮ್ಮ ಸ್ವಾಮಿಗೆ ಸಲ್ಲಿಸುವೆನು ಕೂಡಲ ಸಂಗಮ ದೇವ. ಆರಂಭ ಮಾಡುವೆನು ಗುರು ಪೂಜೆಗೆಂದು. ಧನ್ಯವಾದಗಳು ಸರ್. ಬಸವಾ 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 ಹರ ಬಸವಾಯ ನಮಃ. ಪ್ರಭು ಬಸವಾಯ ನಮಃ. ಗುರು ಬಸವಾಯ ನಮಃ. ಲಿಂಗ ಬಸವಾಯ ನಮಃ. ಜಂಗಮ ಬಸವಾಯ ನಮಃ. ಭಸ್ಮ ಬಸವಾಯ ನಮಃ. ರುದ್ರಾಕ್ಷಿ ಬಸವಾಯ ನಮಃ. ಮಂತ್ರ ಬಸವಾಯ ನಮಃ. ಪಾದೋದಕ ಬಸವಾಯ ನಮಃ. ಪ್ರಸಾದ ಬಸವಾಯ ನಮಃ. ಚಿನ್ನಿಧಿ ಬಸವಾಯ ನಮಃ. ಚಿನ್ನಾದ ಬಸವಾಯ ನಮಃ. ಚಿದ್ಬಿಂದು ಬಸವಾಯ ನಮಃ. ಚಿತ್ಕಲ ಬಸವಾಯ ನಮಃ.
चिदङ्ग बसवाय नमः निष्प्रपञ्च बसवाय नमः निरञ्जन बसवाय नमः निर्गुण बसवाय नमः नित्यतृप्त बसवाय नमः अकार बसवाय नमः उकार बसवाय नमः मकार बसवाय नमः नकार बसवाय नमः मकार बसवाय नमः शिकार बसवाय नमः वकार बसवाय नमः यकार बसवाय नमः ओंकार बसवाय नमः ह्रींकार बसवाय नमः संगमेश्वर बसवाय नमः प्रत्यक्ष कपिल सिद्ध मल्लिकार्जुन बसवाय नमो नमः। ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ, ಮೆಚ್ಚ ಕೂಡಲ ಸಂಗಮ ದೇವ, ಮೆಚ್ಚ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ